ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಆರ್ ಮಂಜುನಾಥ್. ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೆ ಶುಭ ಸುದ್ದಿ ಪ್ರಕಟವಾಗಿದ್ದು, ಈಗಾಗಲೇ ತಾವೆಲ್ಲರೂ ಅದರ ಒಂದು ಅಧ್ಯಯನದಲ್ಲಿ ತೊಡಗಿದ್ದೀರಾ. ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಸ್ನೇಹಿತರೆ, ಇಲಾಖೆ ವತಿಯಿಂದ GPSTR ಪ್ರಶ್ನೆ ಪತ್ರಿಕೆ 2ರ ಮಾದರಿ ಪ್ರಶ್ನೆ ಪತ್ರಿಕೆ ಈಗಾಗಲೇ ಇಲಾಖೆಯಿಂದ ಬಿಡುಗಡೆಗೊಂಡಿದೆ. ಈ ಮಾದರಿ 2ರ ಪ್ರಶ್ನೆ ಪತ್ರಿಕೆಯಲ್ಲಿ ವಿಶೇಷವಾಗಿ ಸೋಷಿಯಲ್ ಸೈನ್ಸ್ ಪತ್ರಿಕೆಯನ್ನ ನಾನಿವತ್ತು ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ಅದರಲ್ಲೂ ಕೂಡ ಇತಿಹಾಸದ ಪ್ರಶ್ನೆಗಳನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇದನ್ನ 2 ವಿಭಾಗಗಳಲ್ಲಿ ಡಿಸ್ಕಸ್ ಮಾಡ್ತೀನಿ, ಯಾಕಂದ್ರೆ ವಿವರಣೆ ತುಂಬಾ ನೀಡೋದ್ರಿಂದ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಪಾರ್ಟ್ 1 ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಕೇವಲ GPSTR HSTR ವಿದ್ಯಾರ್ಥಿಗಳಿಗಲ್ಲದೆ KS, PSI, ESI, PDO, FDA, SDA, VAO, PC ಇತ್ಯಾದಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಈ ಪ್ರಶ್ನೋತ್ತರಗಳ ಚರ್ಚೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ವಿಶೇಷವಾಗಿ GPSTR HSTR ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅಂತಕ್ಕಂಥದ್ದನ್ನ ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಯಾರೆಲ್ಲ GPSTR HSTR ಹೋಗ್ತಾ ಇದ್ದೀರಾ, ಇತಿಹಾಸದ ಪ್ರಶ್ನೆಗಳಿಗಾಗಿ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನು ಓದಿ. ಯಾಕಂದ್ರೆ ಈ ಇಲಾಖೆ ಅನೌನ್ಸ್ ಮಾಡಿರ್ತಕ್ಕಂಥ ಈ ಪತ್ರಿಕೆಯಲ್ಲಿ ಬಹುತೇಕ ಎಲ್ಲಾ ಪ್ರಶ್ನೆಗಳಿಗೂ 100% ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಉತ್ತರ ಇದೆ. ಒಂದಿಲ್ಲಿ ಎಕ್ಸಾಮ್ಷನ್ ವರ್ಡ್ ಹಿಸ್ಟ್ರಿ ಕವರ್ ಆಗಿಲ್ಲ. ಅದ್ ಬಿಟ್ರೆ ಇನ್ನೆಲ್ಲ ಪ್ರಶ್ನೆಗಳು ಕೂಡ ನಿಮ್ಗೆ ಇಲ್ಲಿ ಕವರ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಇವತ್ತು ನಾವು ಹಿಸ್ಟ್ರಿ ಮಾಡೆಲ್ ಕ್ವಶನ್ ಪೇಪರ್ನ ಪಾರ್ಟ್ 1 ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಕೇಳಿದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂತ ಒಂದು ಪ್ರಶ್ನೆ ಬಂದಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂತ ಪ್ರಶ್ನೆ ನೇರವಾಗಿದೆ, ಉತ್ತರನೂ ಕೂಡ ನೇರವಾಗಿದೆ. ಇದು ಓದಿದ್ರೆ ಮಾತ್ರ ಬರೀಬಹುದು, ಇಲ್ಲದೆ ಇದ್ರೆ ನೀವೇನ್ ಮಾಡಕ್ಕಾಗಲ್ಲ, ಗೆಸ್ ಮಾಡಕ್ ಸಾಧ್ಯ ಇಲ್ಲ. ಸುಭಾಷ್ ಚಂದ್ರ ಬೋಸರು ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು. ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ ಇಷ್ಟು ಈಸಿ ಇರುತ್ತಾ ಸರ್? ಖಂಡಿತವಾಗಿ ಇಷ್ಟು ಈಸಿ ಇರಲ್ಲ. ನೀವೇನಾದ್ರೂ ಹಿಂಗೆ ಅಧಿವೇಶನದ ಬರೀ ಅಧ್ಯಕ್ಷಗಳ ಪಟ್ಟಿ ನೋಡ್ಕೊಂಡು ಹೋದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಕವರ್ ಆಗಲ್ಲ. 1938 ಅಲ್ಲಿ 1938ರಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ. ಯಾಕಂದ್ರೆ ಅವ್ರು ಮಾಡೆಲ್ ಕೊಟ್ಟಿರೋದು ಅಷ್ಟೇನೆ, ಇದನ್ನೇ ಕೇಳ್ತೀನಿ ಅಥವಾ ಇದೇ ತರ ಕೇಳ್ತೀವಿ ಅಂತಲ್ಲ, ಈ ರೀತಿಯಾಗಿ ಅಂತ ಒಂದು ಕೊಟ್ಟಿದ್ದಾರೆ. ಹಾಗಾಗಿ ಯಾವ ರೀತಿ ಎಲ್ಲ ಕೇಳಬಹುದು ಅಂತ ನಾನು ನಿಮ್ಗೆ ಈ ಟಾಪಿಕ್ ಮೇಲೆ, ಒಂದ್ ವೇಳೆ ಹರಿಪುರದ ಮೇಲೆ ಪ್ರಶ್ನೆ ಕೇಳಿದ್ರೆ, ಈ ಮಾಡೆಲ್ ಪತ್ರಿಕೆಯನ್ನು ಎಕ್ಸಾಂಪಲ್ ಆಗಿ ಇಟ್ಟುಕೊಂಡಂತ ಕ್ವಶನ್ ಪೇಪರ್ ಸೆಟ್ಟರ್ ಹರಿಪುರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಪ್ರಶ್ನೆ, ನಾವು ಟೀಚರ್ಸ್ ಇದೀವಿ ಸ್ನೇಹಿತರೆ, ಬೆಳ್ಕೊಟ್ರೆ ಹಸ್ತ ನುಂಗ್ಬೇಕು. ನೋಡಿ, ಏನೆಲ್ಲ ಕೇಳ್ಬೋದು ಅಂದ್ರೆ, ಹರಿಪುರ ಕಾಂಗ್ರೆಸ್ ಅಧಿವೇಶನ 1938ರಲ್ಲಿ ಆಯ್ತು. ಇದು 51ನೇ ಅಧಿವೇಶನ. ಪುಸ್ತಕದಲ್ಲಿ 52 ಅಂತ ಪ್ರಿಂಟ್ ಮಿಸ್ಟೇಕ್ ಆಗಿದೆ, 51 ಅಂತ ತಿದ್ಗಬಿಡಿ. 51ನೇ ಅಧಿವೇಶನ ಇದು. 51ನೇ ಅಧಿವೇಶನ. ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್. ಸ್ನೇಹಿತರಲ್ಲಿ ನಿಮ್ಗೆ ಗೊತ್ತಿರಲಿ, ಸುಭಾಷ್ ಚಂದ್ರ ಬೋಸರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿರ್ತಾರೆ. ಇದು ಎಲೆಕ್ಟೆಡ್ ಅಲ್ಲ, ಎಲ್ಲರೂ ಒಪ್ಪಿ ಆಯ್ಕೆ ಮಾಡಿರ್ತಾರೆ. ಈ ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ಗಾಂಧೀಜಿಯೂ ಸೇರಿದಂತೆ ಕಾಂಗ್ರೆಸ್ನ ಪ್ರತಿಯೊಬ್ಬ ಸದಸ್ಯರು ಸರ್ವಾನುಮತದಿಂದ ಸುಭಾಷ್ ಚಂದ್ರ ಬೋಸರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಈ ಅಧಿವೇಶನಕ್ಕೆ ಗಾಂಧೀಜಿಯವರು ಒಂದು ಸಲಹೆ ಕೊಡ್ತಾರೆ, ಸಂಪೂರ್ಣ ಗ್ರಾಮೀಣ ಕಲೆ ಮತ್ತು ಸೊಗಡನ್ನ ಪ್ರತಿಬಿಂಬಿಸುವಂತೆ ಅಧಿವೇಶನ ಇರಬೇಕು ಅಂತ ಹೇಳಿ. ಹಾಗಾಗಿ ಚಿತ್ರಕಾರ, ನೋಟ್ ಮಾಡ್ಕೊಳ್ರಿ, ಇದು ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲೂ ಇಲ್ಲ, ಯಾವ ಕನ್ನಡ ಪುಸ್ತಕದಲ್ಲೂ ಇಲ್ಲ. ಚಿತ್ರಕಾರ ನಂದಾಲಾಲ್ ಬೋಸರ ಅಧ್ಯಕ್ಷತೆಯಲ್ಲಿ ಅಥವಾ ನೇತೃತ್ವದಲ್ಲಿ, ನಾಟ್ ಅಧ್ಯಕ್ಷತೆ, ನಂದಾಲಾಲ್ ಬೋಸರ ಒಂದು ನೇತೃತ್ವದಲ್ಲಿ, ಪೇಂಟರ್ ನಂದಾಲಾಲ್ ಬೋಸರ ಒಂದು ನೇತೃತ್ವದಲ್ಲಿ ಸ್ಥಳೀಯ ವಸ್ತುಗಳನ್ನೇ ಬಳಸಿ ಗ್ರಾಮೀಣ ಕಲೆ ಮತ್ತು ಸಂಸ್ಕೃತಿ ಬಿಂಬಿಸುವಂತೆ ಈ ಅಧಿವೇಶನವನ್ನ ಸಿದ್ಧಗೊಳಿಸ್ತಾರೆ. ಗ್ರಾಮೀಣ ಕಲೆ ಮತ್ತು ಸಂಸ್ಕೃತಿ ಪ್ರತಿಬಿಂಬಿಸುವಂತೆ ಸುಂದರವಾಗಿ ಅಧಿವೇಶನದ ಒಂದು ಸ್ಥಳವನ್ನ ಸಿಂಗರಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ನೋಡಿ, ಗಾಂಧೀಜಿಯವರ ಸಲಹೆಯಂತೆ ಈ ಒಂದು ಅಧಿವೇಶನ ಗ್ರಾಮೀಣ ಸೊಗಡನ್ನ ಪ್ರತಿಬಿಂಬಿಸಬೇಕು ಅಂತ ಹೇಳ್ತಾರೆ. ಹಾಗಾಗಿ ಚಿತ್ರಕಾರ ನಂದಾಲಾಲ್ ಬೋಸರ ನೇತೃತ್ವದಲ್ಲಿ ಸ್ಥಳೀಯ ವಸ್ತುಗಳನ್ನ ಬಳಸಿ ಗ್ರಾಮೀಣ ಕಲೆ ಮತ್ತು ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತೆ ಸುಂದರವಾಗಿ ಅಧಿವೇಶನದ ಸ್ಥಳವನ್ನ ಸಿದ್ಧಗೊಳಿಸ್ತಾರೆ. ನೋಟ್ ಮಾಡ್ಕೊಳ್ರಿ, ಇದನ್ನ ಸಿದ್ಧಗೊಳಿಸಿದಂತ ಚಿತ್ರಕಾರ ಯಾರು ಅಂದ್ರೆ ನಂದಾಲಾಲ್ ಬೋಸ್. ಸಲಹೆ ನೀಡಿದ್ದು ಗಾಂಧೀಜಿ. ಅದೇನೋ ಒಂಬಲ್ಲಿ ಒಂದು ಕುಟೀರವನ್ನ, ಒಂಬು ಹುಲ್ಲು ಎಲ್ಲ ಬಳಸಿ ಕುಟೀರವನ್ನ ಮಾಡಿದ್ದು ಸೇಮ್ ಎಲ್ಲ ಗ್ರಾಮೀಣ ಸೊಗಡು. ಮಡಕೆ ಬಳಸಿದ್ದು ಎಲ್ಲ ಸ್ಥಳೀಯ ವಸ್ತುಗಳನ್ನ ಬಳಸಿ ಇದನ್ನ ಸುಂದರವಾಗಿ ಗ್ರಾಮೀಣ ಸೊಗಡನ್ನ ಬಳಸ್ತಾರೆ.
ಸ್ನೇಹಿತರೆ, ಅಧಿವೇಶನದ ಅಧ್ಯಕ್ಷರನ್ನ ಯಾವ ರೀತಿ ಕರ್ಕೊಬರ್ತಾರೆ ಅಂದ್ರೆ 51 ಎತ್ತಿನ ಗಾಡಿಯ ಮೂಲಕ. ಯಾಕಂದ್ರೆ ಇದು 51ನೇ ಅಧಿವೇಶನ ಅಲ್ವಾ. 51 ಎತ್ತಿನ ಗಾಡಿಯನ್ನ ಬಳಸಿ ಬಹಳ ರಾಜಗಾಂಭೀರ್ಯದಿಂದ ಸುಭಾಷ್ ಚಂದ್ರ ಬೋಸರನ್ನು ಅಧಿವೇಶನದ ಸ್ಥಳಕ್ಕೆ ಕರ್ಕೊಂಬಂದಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಅಧಿವೇಶನದ ಸ್ಥಳಕ್ಕೆ ವಿಠ್ಠಲ ನಗರ ಅಂತ ಹೆಸರಿಡ್ತಾರೆ. ಈ ಅಧಿವೇಶನದ ಸ್ಥಳಕ್ಕೆ ವಿಠ್ಠಲ ನಗರ ಅಂತ ಹೆಸರಿಡ್ತಾರೆ. ಯಾಕೆಂದ್ರೆ ಇದು ವಿಠ್ಠಲಬಾಯಿ ಪಟೇಲರ ಸ್ಮರಣಾರ್ಥವಾಗಿ ಇಟ್ಟಂತ ಹೆಸರು. ವಿಠ್ಠಲಬಾಯಿ ಪಟೇಲರ ಸ್ಮರಣಾರ್ಥವಾಗಿ ವಿಠ್ಠಲ ನಗರ ಅಂತ ಹೆಸರಿಡ್ತಾರೆ. ಯಾರು ವಿಠ್ಠಲಬಾಯಿ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲರ ಸಹೋದರ, ಹಿರಿಯ ಸಹೋದರ. ಸರ್ದಾರ್ ವಲ್ಲಭಭಾಯಿ ಪಟೇಲರ ಹಿರಿಯ ಸಹೋದರ ಮತ್ತು ಹಿರಿಯ ಸ್ವತಂತ್ರ ಹೋರಾಟಗಾರ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ನೋಡಿ, ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬ್ರಿಟಿಷ್ ಭಾರತದ, ನೋಟ್ ಮಾಡ್ಕೊಂಡ್ರೆ ಇದು ವೆರಿ ಇಂಪಾರ್ಟೆಂಟ್, ಸಿಂಗಲ್ ಆಗಿ ಬಂದ್ಬಿಡ್ತದೆ. ಬ್ರಿಟಿಷ್ ಭಾರತದ ಕೇಂದ್ರ ಶಾಸನ ಸಭೆಯ ಮೊದಲ ಭಾರತೀಯ ಅಧ್ಯಕ್ಷ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ರಿ. ಬ್ರಿಟಿಷ್ ಭಾರತದ ಕೇಂದ್ರ ಶಾಸನ ಸಭೆಯ ಮೊದಲ ಭಾರತೀಯ ಅಧ್ಯಕ್ಷ ವಿಠ್ಠಲಭಾಯ್ ಪಟೇಲ್. ಇವರ ಸ್ಮರಣಾರ್ಥವಾಗಿ ಅಧಿವೇಶನ ನಡೆಯುವ ಸ್ಥಳಕ್ಕೆ ವಿಠ್ಠಲ ನಗರ ಅಂತ ಹೆಸರಿಡ್ತಾರೆ. ಓಕೆನಾ ಸ್ನೇಹಿತರೆ? ನೆಕ್ಸ್ಟ್, ಯರಿಪುರ ಕಾಂಗ್ರೆಸ್ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಇನ್ನೇನ್ ಕೇಳಬಹುದು? ಇಲ್ಲಿ ಇಂಪಾರ್ಟೆಂಟು, ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರೀಯ ಯೋಜನಾ ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ. ನ್ಯಾಷನಲ್ ಪ್ಲಾನಿಂಗ್ ಕೌನ್ಸಿಲ್, ರಾಷ್ಟ್ರೀಯ ಯೋಜನಾ ಸಮಿತಿ ಯಾರ ನೇತೃತ್ವದಲ್ಲಿ ಅಂದ್ರೆ ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ನೋಟ್ ಮಾಡಿಕೊಳ್ಳ್ರಿ. ಇದರ ಜೊತೆಗೆ ಈಗಾಗಲೇ ಭಾರತದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿಗಳು ನಡೀತಾ ಇರ್ತವೆ. ಉದಾಹರಣೆ, ರಾಜ್ಯ ಮನೆತನಗಳಿರ್ತಾವಲ್ಲ, ಜವಾಬ್ದಾರಿ ಸರ್ಕಾರಕ್ಕಾಗಿ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಬರಬೇಕು ಅಂತ ಚಳುವಳಿಗಳು ನಡೀತಾ ಇರ್ತವೆ. ಉದಾಹರಣೆ ಮೈಸೂರು ಚಳುವಳಿಗಳು ನಡೀತಾ ಇರ್ತವೆ. ಇದಕ್ಕೆ ಈ ಅಧಿವೇಶನ ಬೆಂಬಲ ಸೂಚಿಸುತ್ತೆ. ಇದರ ಈಗಾಗಲೇ ಹೇಳಿದೀನಿ, ಕರ್ನಾಟಕ ಇಷ್ಟು ಹೇಳ್ಬೇಕಾದ್ರೆ ಇದರನ್ವಯವಾಗಿ 1938ರಲ್ಲಿ ಮೈಸೂರು ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬರುತ್ತೆ. ಮೈಸೂರು ಕಾಂಗ್ರೆಸ್ನ ಉದ್ದೇಶ ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪಿಸುವುದು. ಇದು ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ತೀರ್ಮಾನದಂತೆ ಪ್ರಾರಂಭವಾಗಿದ್ದು. ಅಂದ್ರೆ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿಯನ್ನ ಬೆಂಬಲಿಸಿದ ಅಧಿವೇಶನ ಹರಿಪುರ ಕಾಂಗ್ರೆಸ್ ಅಧಿವೇಶನ. ಸ್ನೇಹಿತರೆ, ಇಲ್ಲಿ 1935ರ ಭಾರತ ಸರ್ಕಾರ ಕಾಯ್ದೆಯನ್ನ ಪ್ರಬಲವಾಗಿ ವಿರೋಧಿಸುತ್ತೆ, ಆಪೋಸ್ ಮಾಡ್ತೀವಿ. ಈ 3 ಪಾಯಿಂಟ್ಗಳು ನೆನಪಿರ್ಬೇಕು ನಿಮ್ಗೆ. ಹರಿಪುರ ಕಾಂಗ್ರೆಸ್ ಅಧಿವೇಶನದ ತೀರ್ಮಾನಗಳು, ರಾಷ್ಟ್ರೀಯ ಯೋಜನಾ ಸಮಿತಿ ನೆಹರು ನೇತೃತ್ವದಲ್ಲಿ, ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿಗೆ ಬೆಂಬಲ, 1935ರ ಕಾಯ್ದೆಯ ವಿರೋಧ. ಕೇಳಿಸ್ಕೊಬೇಕು ಸ್ನೇಹಿತರೆ, ಚೆನ್ನಾಗಿ ಕೇಳಿಸ್ಕೋಬೇಕು. ಅರ್ಥ ಆಯ್ತಾ? ನೋಡಿ, ಇದೊಂದು ಟಾಪಿಕ್ ಬಗ್ಗೆ ಏನೆಲ್ಲ ಕೊಡ್ತೀನಿ ಅಂತ ನೋಡಿ. ಇಲ್ಲಿ ಗಾಂಧೀಜಿಗೂ ಸುಭಾಷ್ ಚಂದ್ರ ಬೋಸಿಗೂ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ. ವ್ಯಕ್ತಿಗತವಾಗೆಲ್ಲ, ಸೈದ್ಧಾಂತಿಕವಾಗಿ ನೀವು ಇದನ್ನ ನೆನ್ಪಿಟ್ಕೋಬೇಕು. ನಾವ್ ಯಾರನ್ನ ವಿರೋಧಿಸಿದ್ರೆ ವ್ಯಕ್ತಿಗತವಾಗಿ ವಿರೋಧಿಸ್ತೀವಿ, ಸೈದ್ಧಾಂತಿಕವಾಗಿ ವಿರೋಧಿಸ್ತೀವಿ. ಏನು ಸೈದ್ಧಾಂತಿಕವಾಗಿ ವಿರೋಧಿಸ್ತೀವಿ ಅಂದ್ರೆ, ಒಂದು ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿಯವರು ಅಹಿಂಸಾ ಮಾರ್ಗವನ್ನ ಹೇಳ್ತಾರೆ, ಸ್ವಾತಂತ್ರ್ಯಕ್ಕಾಗಿ ಅಹಿಂಸಾ ಮಾರ್ಗ. ಸುಭಾಷ್ ಚಂದ್ರ ಬೋಸ್ ಅವರು ಸಶಸ್ತ್ರ ಹೋರಾಟವನ್ನ ಹೇಳ್ತಾರೆ, ಆರ್ಮಡ್ ರೆಬಿಲಿಯನ್ ಮಾಡೋಣ ಅಂತಾರೆ, ಅಂದ್ರೆ ಹಿಂಸೆ ಮಾಡೋಣ ಅಂತಾರೆ. ಸ್ವಾತಂತ್ರ್ಯ ಬೇಕ್ರಿ, ಈ ಕೆನ್ನೆ ಹೊಡೆದ್ರೆ ಈ ಕೆನ್ನೆ ಕೊಟ್ರೆ ಅವ್ರು ಹೊಡಿತಾನೆ ಇರ್ತಾರೆ, ಒಂದ್ ಕೆನ್ನೆ ಹೊಡೆದ್ರೆ ನಾವು 4 ಸಲ ಬಾರಿಸ್ಬಿಡೋಣ ಬಿಟ್ಟು ಹೋಗ್ತಾರೆ ಅನ್ನೋದು ಸುಭಾಷ್ ಚಂದ್ರ ಬೋಸ್. ಇಲ್ಲಿ ಗಾಂಧೀಜಿಗೂ ಸುಭಾಷ್ ಚಂದ್ರ ಬೋಸಿಗೂ ಭಿನ್ನಾಭಿಪ್ರಾಯ ಉಂಟಾಗುತ್ತೆ. ನೆಕ್ಸ್ಟ್, ಎರಡನೇದು, ಗಾಂಧೀಜಿ ಗ್ರಾಮೀಣ ಆರ್ಥಿಕತೆಯನ್ನು ಹೇಳ್ತಾರೆ, ಸುಭಾಷ್ ಚಂದ್ರ ಬೋಸ್ ಬೃಹತ್ ಕೈಗಾರಿಕಾ ಆರ್ಥಿಕತೆಯನ್ನು ಹೇಳ್ತಾರೆ. ಅಂದ್ರೆ ನಗರಗಳ ಅಭಿವೃದ್ಧಿ, ಬೃಹತ್ ಕೈಗಾರಿಕೆಗಳು ಎಲ್ಲಾಗ್ತವೆ ನಗರಗಳಲ್ಲಿ. ಗಾಂಧೀಜಿಯವರು ಗ್ರಾಮೀಣ ಆರ್ಥಿಕತೆಗೆ ಬೆಂಬಲವನ್ನ ಕೊಡ್ತಾರೆ. ಸುಭಾಷ್ ಚಂದ್ರ ಬೋಸರು ನಗರದಲ್ಲಿ ಬೃಹತ್ ಕೈಗಾರಿಕೆಗಳ ಬೆಂಬಲಕ್ಕೆ ನಿಲ್ತಾರೆ. ಇಲ್ಲೂ ಕೂಡ ಡಿಫ್ರೆನ್ಸಿಯೇಷನ್ ಸ್ಟಾರ್ಟ್ ಆಗುತ್ತೆ ಈ ಟಾಪಿಕ್ ಸಂಬಂಧಪಟ್ಟಂಗೆ. ಮೂರನೇದು, ಮಹಾಯುದ್ಧ ಪ್ರಾರಂಭ ಆಗೋದ್ರಲ್ಲಿ ಇರುತ್ತೆ. ಇನ್ನೇನು 1939ರಲ್ಲಿ ಆಗುತ್ತೆ, 38ರಲ್ಲಿ ಲಕ್ಷಣಗಳು ಕಾಣ್ತಾ ಇರ್ತದೆ ಮಹಾಯುದ್ಧ ಆಗ್ಬೋದು ಅಂತ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಒಂದು ವೇಳೆ ಮಹಾಯುದ್ಧ ಆದ್ರೆ ಬ್ರಿಟಿಷರಿಗೆ ನಾವು 6 ತಿಂಗಳು ಗಡುವನ್ನ ಕೊಡೋಣ. ಎಷ್ಟು ತಿಂಗಳು? 6 ತಿಂಗಳು. ಅಷ್ಟರೊಳಗೆ ಸ್ವತಂತ್ರ ಕೊಟ್ರೆ ನಾವು ಬ್ರಿಟಿಷರನ್ನ ಬೆಂಬಲಿಸೋಣ, ಇಲ್ಲ ಅದೇ ಸಂದರ್ಭವನ್ನ ಉಪಯೋಗಿಸ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಹಿಂಸಾತ್ಮಕವಾಗಿ ಮಾಡ್ಬಿಡೋಣ, ಅವಾಗ ಬ್ರಿಟಿಷರು ಬಿಟ್ಟು ಹೋಗ್ತಾರೆ ಅಂತ. ಗಾಂಧೀಜಿಯವರು ಹೇಳ್ತಾರೆ, ಇಂತಹ ಸಂದರ್ಭದಲ್ಲಿ ನಾವು ಬ್ರಿಟಿಷರು ಕಷ್ಟ ಕಾಲದಲ್ಲಿದ್ದಾಗ ಅವ್ರ ಮೇಲೆ ಒತ್ತಡ ಹಾಕಿ ಸ್ವತಂತ್ರ ಪಡೆಯೋದು ನಮ್ಗೆ ಇಷ್ಟ ಆಗಲ್ಲ ಅಂತ ಗಾಂಧೀಜಿಯವರು ಹೇಳ್ತಾರೆ. ಸ್ನೇಹಿತರೆ, ಹಾಗಾಗಿ ಗಾಂಧೀಜಿಯವರಿಗೂ ಮತ್ತು ಸುಭಾಷ್ ಚಂದ್ರ ಬೋಸರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಇದು ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿಗೆ ಭಿನ್ನಾಭಿಪ್ರಾಯಗಳು ಉಂಟಾದ್ರಿಂದ 1939ರ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸರು ಮತ್ತೊಮ್ಮೆ ಅಧ್ಯಕ್ಷರಾಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ.
ಗಾಂಧೀಜಿಯವರು ಒಪ್ಪಲ್ಲ, ಆಗ ಎಲೆಕ್ಷನ್ ಆಗುತ್ತೆ. ಸುಭಾಷ್ ಚಂದ್ರ ಬೋಸರ ವಿರುದ್ಧವಾಗಿ ಪಟ್ಟಾಭಿ ಸೀತಾರಾಮಯ್ಯನವ್ರು ನಿಲ್ತಾರೆ. ಬಟ್ ಇಲ್ಲಿ ಸುಭಾಷ್ ಚಂದ್ರ ಬೋಸರು ಗಾಂಧೀಜಿಯ ವರ್ಚಸ್ಸನ್ನ ಮೀರಿ ಗೆಲ್ತಾರೆ. ಗಾಂಧೀಜಿ ಕಾಂಗ್ರೆಸ್ ಹೋರಾಟದಿಂದ ವಿಮುಖ ಆಗ್ತಾರೆ. ಎಲ್ಲ ಎದರಿದ ಇತರೆ ನಾಯಕರು ಗಾಂಧೀಜಿಯವ್ರನ್ನ ಓಲೈಸಕೊಳ್ತೋತಾರೆ. ಇದರಿಂದ ಮನನೊಂದ ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಫಾರ್ವರ್ಡ್ ಬ್ಲಾಕ್ಸ್ ಅಂತ ಒಂದು ಪಕ್ಷವನ್ನ ಕಟ್ತಾರೆ. ಮುಂದೆ ನಡೆದದ್ದು ಸುಭಾಷ್ ಚಂದ್ರ ಬೋಸರ ಇತಿಹಾಸ. ಅದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನು ಸುಭಾಷ್ ಚಂದ್ರ ಬೋಸರನ್ನ ಬೇಕಾದ್ರೆ ಒಂದು ವಿಡಿಯೋ ಡಿಸ್ಕಸ್ ಮಾಡ್ತೀನಿ. ಇದಿಷ್ಟು ಹರಿಪುರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಮಾತ್ರ ಹೇಳಿದ್ದೀನಿ. ಅಂದ್ರೆ ಹರಿಪುರ ಕಾಂಗ್ರೆಸ್ ಅಧಿವೇಶನ ಎಲ್ಲಾಯ್ತು, ಎಷ್ಟರಲ್ಲಾಯ್ತು, ಯಾರ ಅಧ್ಯಕ್ಷತೆಯಲ್ಲಾಯ್ತು, ಎಷ್ಟನೇ ಅಧಿವೇಶನ, ವಿಶೇಷತೆ ಏನು, ಎಲ್ಲ ವಿಚಾರಗಳನ್ನ ಕವರ್ ಮಾಡಿದ್ದೀನಿ. ತೀರ್ಮಾನಗಳೇನು, ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸರ ಭಿನ್ನಾಭಿಪ್ರಾಯಗಳೇನು, ಇದನ್ನ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಏನ್ ಬೇಕಾದ್ರೂ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಪ್ರಶ್ನೆ ಕೇಳಿ, ನಿಮ್ಗೊಂದು ಮಾರ್ಕ್ ಗ್ಯಾರಂಟಿ ಬರುತ್ತೆ. ಇದನ್ನ ಬಿಟ್ಟು ಇನ್ನೇನು ಕೇಳಕ್ ಸಾಧ್ಯ ಇಲ್ಲ. ಸ್ನೇಹಿತರಲ್ಲಿ ಗಮನಿಸಬೇಕಾದಂತ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದು ಹರಿಪುರ ಆಗ್ಬೋದು, ತ್ರಿಪುರ ಆಗ್ಬೋದು, ಬೆಳಗಾವಿ ಆಗ್ಬೋದು, ಲಾಹೋರ್ ಆಗ್ಬೋದು. ಹಾಗಾಗಿ ಎಲ್ಲ ಹೆಚ್ಚಿನ ಇನ್ಫಾರ್ಮೇಶನ್ ಕೂಡ ಅಧಿವೇಶನಗಳ ಬಗ್ಗೆ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಸಿಗುತ್ತೆ ಸ್ನೇಹಿತರೆ. ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಒಂದೊಮ್ಮೆ ಓದಿ ಅಧಿವೇಶನಗಳ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಬಕ್ಸರ್ ಕದನದ ಪರಿಣಾಮಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನ ಓದಿರಿ, ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇ ಪಾಯಿಂಟ್, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿದನು. ಇದು ಸ್ಟೇಟ್ಮೆಂಟ್ ರೈಟಾ? ಎಗೇನ್ ಓದಿದ್ರೆ ಬರಿಬೋದಪ್ಪ, ಓದಿಲ್ದೆ ಬರೆಯಕ್ಕಾಗಲ್ಲ. ಓದಿಲ್ದ ಹುಡುಗರಿಗೆ ನಾನು ಏನ್ ಹೇಳಿರು ವ್ಯರ್ಥನೆ. ಅರ್ಥ ಆಯ್ತಪ್ಪ? ನಮ್ ಟೀಚರ್ಸ್ ಹುಡುಗರಂತೂ ಓದಿರ್ತೀರಿ, ಯಾಕಂದ್ರೆ ನೀವೆಲ್ಲ MA ಇನ್ ಹಿಸ್ಟ್ರಿ ಎಲ್ಲ ಮಾಡಿರ್ತೀರಿ, ನನಗಿಂತ ಜ್ಞಾನಿಗಳಿರ್ತೀರಿ. ಸೊ ಹಾಗಾಗಿ ಎ ಸರಿಯಾಗಿದೆ. ಎ ಎಲ್ಲೆಲ್ಲಿದೆ? ಎ ಸರಿಯಾಗಿರೋದು ಎ ಒಳಗಿದೆ ಮತ್ತು ಸಿ ಒಳಗಿದೆ. ಹಂಗಾದ್ರೆ ಬಿ ಉತ್ತರ ಅಲ್ಲ, ಡಿ ಉತ್ತರ ಅಲ್ಲ. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನೆಲ್ಲ ಹಕ್ಕನ್ನು ಬಿಟ್ಟುಕೊಡಬೇಕಾಯಿತು. ಕರೆಕ್ಟಾ? ಹೌದು, ಬಿ ಕೂಡ ಕರೆಕ್ಟು. ಹಾಗಾಗಿ ನಮ್ಗಾಗಾದ್ರೆ ಸಿ, ಬಿ ತಪ್ಪು ಅಂತ ಇದೆ. ಇದು ಉತ್ತರ ಅಲ್ಲ. ಸರಿಯಾದಂತ ಉತ್ತರ ಎ ಮತ್ತು ಬಿ ಎರಡೂ ಸರಿ. ಸರಿಯಾದಂತ ಉತ್ತರ ಎ ಮತ್ತು ಬಿ ಎರಡೂ ಸರಿ. ನೋಡಿ, ಬಕ್ಸರ್ ಕದನಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದೇ ಬರ್ತದೆ ಸ್ನೇಹಿತರೆ. ನೋಡಿ, ಬಕ್ಸರ್ ಕದನ ನಡೆದಿದ್ದು 1764ರಲ್ಲಿ. ಯಾರ್ಯಾರಿಗೆ? ಮೀರ್ ಕಾಸಿಂ ವರ್ಸಸ್ ಬ್ರಿಟಿಷ್. ಮೀರ್ ಕಾಸಿಂ ವರ್ಸಸ್ ಬ್ರಿಟಿಷರಿಗೆ ನಿಮ್ಮೆಲ್ಲ ಗೊತ್ತಿರತಕ್ಕಂತ ವಿಚಾರ. ಬ್ರಿಟಿಷರಿಗೆ ಮೀರ್ ಕಾಸಿಂನ ಈ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾರೆ ಬ್ರೀಫ್ ಆಗಿ ಹೇಳ್ತೀನಿ, ಯಾಕಂದ್ರೆ ಬಕ್ಸರ್ ಕದನದ ಬಗ್ಗೆನೇ ಸಪರೇಟ್ ವಿಡಿಯೋ ಮಾಡೋಣ. ನಾನೀಗ ಜಸ್ಟ್ ಈ 2 ಪಾಯಿಂಟ್ಗೆ ಸಂಬಂಧಪಟ್ಟಂಗೆ ಇನ್ನೇನೆಲ್ಲ ಕೇಳ್ಬೋದು ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಟೀಚರ್ಸ್ ಹುಡುಗರು ಕಂಪಲ್ಸರಿ ನೀವು ಬಕ್ಸರ್ ಪ್ಲಾಸ್ಟಿಕ್ ಅದನ್ನು ನೋಡ್ಕೋಬೇಕು. ಯಾಕಂದ್ರೆ ಈಗ ನಾನು 2015 ಮತ್ತು 2012 HSTR ಪೇಪರ್ನ ಆಲ್ರೆಡಿ ಬಿಡಿಸಿ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ನೋಡ್ರಿ. ಕಂಪಲ್ಸರಿ ಎರಡೂ ಎಕ್ಸಾಮ್ ಅಲ್ಲಿ ಎರಡೂ ಟಾಪಿಕ್ ಸಂಬಂಧಪಟ್ಟಂಗೆ ಪ್ರಶ್ನೆ ಬಂದಿವೆ ಟೀಚರ್ ಎಕ್ಸಾಮ್ ಅಲ್ಲಿ. ಮತ್ತೆ ಈ ಮಾಡೆಲ್ ಪೇಪರ್ ಅಲ್ಲೂ ಕೂಡ ಎರಡೂ ಟಾಪಿಕ್ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅದರ ಅರ್ಥ ಈ ಎರಡೂ ಟಾಪಿಕ್ಗಳ ಬಗ್ಗೆ ಪ್ರಶ್ನೆ ಬರುತ್ತೆ ಮುಂದಿನ ಎಕ್ಸಾಮ್ ಅಲ್ಲಿ ಅಂತಕ್ಕಂಥದ್ದು ನನ್ ಗೆಸ್ಸು. ಇಲ್ಲಿ ನೋಡಿ, ರಾಬರ್ಟ್ ಕ್ಲೈವ್ನನ್ನ ವಾಪಸ್ ಕರ್ಸ್ಕೊಂಡಂತ ಬ್ರಿಟಿಷ್ ಸರ್ಕಾರ ವ್ಯಾನ್ಸಿ ಟಾರ್ಟನನ್ನ ಆ ಸ್ಥಳಕ್ಕೆ ಕಳಿಸುತ್ತೆ. ವ್ಯಾನ್ಸಿ ಟಾರ್ಟ್ ಬಂದ್ ಏನ್ ಮಾಡ್ತಾನೆ, ಬಂಗಾಳದ ನವಾಬ ಮಿರ್ಜಾಫರ್ ಇಂದ ಹೆಚ್ಚು ರಿಯಾಯಿತಿಯನ್ನ ಬಿಡ್ತಾನೆ. ಅವ್ನು ಕೊಡದೇ ಇಲ್ದಾಗ ಮಿರ್ಜಾಫರ್ನ ಬದಲು ಆ ಸ್ಥಾನಕ್ಕೆ ಮೀರ್ ಕಾಸಿಂನನ್ನ ತರ್ತಾನೆ. ಮೀರ್ ಕಾಸಿಂ ಚಿತ್ತಗಾಂಗ್, ಬರ್ಡ್ವಾನ್, ಮಿಡ್ನಾಪುರಗಳನ್ನ ಬಿಟ್ಕೊಡ್ತಾನೆ. ಯಾರಿಗೆ? ಚಿತ್ತಗಾಂಗ್, ಬರ್ಡ್ವಾನ್, ಮಿಡ್ನಾಪುರಗಳನ್ನ ಬ್ರಿಟಿಷರಿಗೆ ಬಿಟ್ಕೊಟ್ಟು 5 ಲಕ್ಷ ಕೊಡ್ತಾನೆ. ಇಲ್ಲಿಗೆ ವ್ಯವಹಾರ ಮುಗೀತು ಅಂತೇಳಿ ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ಬ್ರಿಟಿಷ್ನವ್ರ ಸಹಿಸಲ್ಲ. ಇದೇ ಬಕ್ಸರ್ ಕದನಕ್ಕೆ ಕಾರಣ. ಇದೇ ಅಂದ್ರೆ ಆ ಸ್ವತಂತ್ರ ಮನೋಭಾವದಲ್ಲಿ ಅವ್ನು ತೆಗೆದುಕೊಂಡ ನಿರ್ಧಾರಗಳು. ಸಾಕಷ್ಟು ಕಾರಣಗಳಿವೆ. ಬಕ್ಸರ್ ಕದನ ಹೇಳ್ಬೇಕಾದ್ರೆ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಹೇಳೋಕೋರು ಒಂದ್ 2 ಅವರ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ಬೇಡ. ಸ್ಪರ್ಧಾ ಇತಿಹಾಸ ಪುಸ್ತಕ ಓದಿಬೇಕಾದ್ರೆ ಹೆಚ್ಚಿನ ಮಾಹಿತಿ ಇದೆ. ಸ್ನೇಹಿತರಲ್ಲಿ ಗಮನಿಸಿ, ಬಕ್ಸರ್ ಕದನದಲ್ಲಿ ಮೀರ್ ಕಾಸಿಮು, ಆಮೇಲೆ ಮೊಘಲ್ ದೊರೆ ಶಾ ಆಲಮ್ಮು ಮತ್ತು ಔದ್ನ ನವಾಬ ಶೂಜುದ್ದೌಲಾ ಪಾಲ್ಗೊಂಡಿರ್ತಾರೆ. ಶೂಜುದ್ದೌಲಾ ಪಾಲ್ಗೊಂಡಿರ್ತಾರೆ. ಮೊಘಲ್ ದೊರೆ 2ನೇ ಶಾ ಆಲಮ್ಮು, ಶೂಜುದ್ದೌಲಾ, ಮೀರ್ ಕಾಸಿಮು ಈ 3 ಜನ ಪಾಲ್ಗೊಂಡಿರ್ತಾರೆ. ಯುದ್ಧದಲ್ಲಿ ಭಾರತೀಯರು ಸೋಲ್ತಾರೆ, ಬ್ರಿಟಿಷರು ಗೆಲ್ತಾರೆ. ಗೆದ್ದಾದಾಗ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಆಗುತ್ತೆ. ಅಲಹಾಬಾದ್ ಒಪ್ಪಂದ ಆಗುತ್ತೆ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಆಗುತ್ತೆ. ಈ ಅಲಹಾಬಾದ್ ಒಪ್ಪಂದ ಯಾರ್ಯಾರಿಗಾಗುತ್ತೆ ಅಂದ್ರೆ ಮೊಘಲರಿಗೂ ಬ್ರಿಟಿಷರಿಗೆ, ಔದ್ನ ನವಾಬನಿಗೂ ಬ್ರಿಟಿಷರಿಗೆ, ಬಂಗಾಳದ ನವಾಬನಿಗೂ ಬ್ರಿಟಿಷರಿಗೆ. ಇದು ನಿಮಗೆ ಗೊತ್ತಿರಲಿ. ಬ್ರಿಟಿಷರ ಪರವಾಗಿ ರಾಬರ್ಟ್ ಕ್ಲೈವ್ ಪುನಃ ಬಂದಿರ್ತಾನೆ ಬಂಗಾಳದ ಗವರ್ನರ್ ಆಗಿ. ಅವನು ಪಾಲ್ಗೊಂಡಿರ್ತಾನೆ ರಾಬರ್ಟ್ ಕ್ಲೈವ್. ಸೀತಾಬ್ರಾಯನ ಮಧ್ಯಸ್ಥಿಕೆಯಲ್ಲಿ ಅಲಹಾಬಾದ್ ಒಪ್ಪಂದಗಳು ಆಗ್ತವೆ. ಸೀತಾರಾಮ್ ರಾಯನ ಮಧ್ಯಸ್ಥಿಕೆಯಲ್ಲಿ
ರಾಬರ್ಟ್ ಕ್ಲೈವ್ ಮೊಘಲರು ಹೌದು ಬಂಗಾಳದ ನವಾಬನ ನಡುವೆ ಆಗುತ್ತೆ. ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಂಡ್ರಿ. ಏನ್ ಕೇಳಿದ್ರು ಇಲ್ಲೇ ಕೇಳಬೇಕು. ಹಾಗಾದ್ರೆ ಮೊಘಲ್ ದೊರೆಯೊಂದಿಗೆ ಏನ್ ಒಪ್ಪಂದ ಆಗುತ್ತೆ ಅಂದ್ರೆ, ಮೊಘಲ್ ದೊರೆ ಬಂಗಾಳದ ಮೇಲಿನ ತನ್ನೆಲ್ಲ ಹಕ್ಕುಗಳನ್ನ, ಕಂದಾಯ ವಸೂಲಿ ಮಾಡುವ ಎಲ್ಲ ಹಕ್ಕುಗಳನ್ನ ಬ್ರಿಟಿಷರಿಗೆ ಕೊಡ್ತಾರೆ. ಫಸ್ಟ್ ಪಾಯಿಂಟ್ ಅಲ್ಲಿ ನೋಡಿದ್ರೆ ಪ್ರತಿಯಾಗಿ ಬ್ರಿಟಿಷರು ವರ್ಷಕ್ಕೆ 26 ಲಕ್ಷ ಕೊಡ್ತಾರೆ. ಬಂಗಾಳ ಬಿಟ್ಕೊಟ್ಟಿಕ್ಕೆ ವರ್ಷಕ್ಕೆ 26 ಲಕ್ಷ ಕೊಡ್ತಾರೆ. ಇದು ಮೊಘಲ್ ದೊರೆಯೊಂದಿಗೆ ಆದಂತ ಒಪ್ಪಂದ. ಕ್ಲಿಯರಾ? ಇದನ್ನ ಈಗ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಅಂದ್ರೆ ಮಾಡೆಲ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಇದನ್ನೇ ಅಪ್ಡೇಟೆಡ್ ಕೇಳಿದ್ರು ಅಂತ ಇಟ್ಕೊಳ್ಳಿ. ಹೌದ್ನ ನವಾಬನ್ ಕೊಟ್ಬಿಡ್ಬೋದು. ಕ್ವಶನ್ ಪೇಪರ್ ಸೆಟ್ಟರು ಹುಡುಗ ಬುದ್ಧಿವಂತ, ನಾವು ಕ್ಲೂ ಕೊಟ್ಟಿದ್ದು ಅಸ್ತ ನುಂಗಿ ಬಿಟ್ಟವನೇ, ನುಂಗ್ಯವನ ನುಂಗಿಲೋ ಅವ್ನ್ ಬುದ್ಧಿವಂತನ ಅಲ್ವಾ ಚೆಕ್ ಮಾಡೋಣ ಅಂತೇಳಿ ಔದ್ನ ನವಾಬನೊಂದಿಗೆ ಏನೇನು ಅಲಹಾಬಾದ್ ಒಪ್ಪಂದ ಆಯ್ತು ಅಂತ ಕೇಳ್ತಾರೆ. ನೋಡಿ, ಔದ್ನ ನವಾಬನಿಗೆ ಔದನ್ನ ಗೆದ್ಕೊಂಡಿದ್ರಲ್ಲ, ಔದನ್ನ ವಾಪಸ್ ಕೊಡ್ತಾರೆ ಬ್ರಿಟಿಷ್ನವರು. ಪ್ರತಿಯಾಗಿ 50 ಲಕ್ಷ ತಾಂತಾರೆ. ಪ್ರತಿಯಾಗಿ ಔದು ವಾಪಸ್ ಕೊಡ್ತೀವಿ. ನವಾಬ ಶೂಜುದ್ದೋಲಂಗ್ ಹೇಳ್ತಾರೆ, ಹೌದು ವಾಪಸ್ ಕೊಡ್ತೀವಿ, 50 ಲಕ್ಷ ರೂಪಾಯಿ ಕೊಡು ಅಂತಾರೆ. ಇಲ್ಲೊಂದು ಪಾಯಿಂಟ್ ರೈಸ್ ಆಗುತ್ತೆ ಸ್ನೇಹಿತರೆ. 50 ಲಕ್ಷ ರೂಪಾಯಿ ಸೂಜುದ್ದೌಲ 50 ಲಕ್ಷ ರೂಪಾಯಿ ಕೊಟ್ಟು ಔದ್ನ ವಾಪಸ್ ಪಡ್ಕತಾನಲ್ವಾ, ಬ್ರಿಟಿಷರು ಔದ್ನ ಬ್ರಿಟಿಷ್ನವ್ರಿಗೆ ಯಾಕೆ ಕೊಡ್ಬೇಕಾಗಿತ್ತು, ಔದ್ನ ನವಾಬನ್ಗೆ ಯಾಕೆ ಕೊಡ್ಬೇಕಾಗಿತ್ತು ಅಂದಾಗ, ಬ್ರಿಟಿಷ್ನವರೇನು ಕುರಿಗಳಲ್ಲ, ಬಹಳ ಬುದ್ಧಿವಂತರು. ಯಾಕಂದ್ರೆ ಮರಾಠರು ಉತ್ತರ ಭಾರತದ ದಾಳಿಯ ಸಿದ್ಧತೆಯಲ್ಲಿ ಇರ್ತಾರೆ. ಆಗ ಬ್ರಿಟಿಷರಿಗೆ ಮರಾಠರೇನಾದ್ರೂ ಒಂದ್ ಮೇಲೆ ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ್ರೆ ಔದ್ನ ಮೇಲೆ ದಾಳಿ ಮಾಡ್ತಾರೆ. ಔದ್ನ ಮೇಲೆ ದಾಳಿ ಮಾಡಿದ್ರೆ ನಾವು ಮರಾಠರ ವಿರುದ್ಧ ಹೋರಾಡ್ಬೇಕಾಗತ್ತೆ. ಮರಾಠರ ವಿರುದ್ಧ ಹೋರಾಡಿದ್ರೆ ಔದನ್ನ ಮರಾಠರು ವಶಪಡಿಸ್ಕೊತಾರೆ. ಒಂದ್ ವೇಳೆ ಮರಾಠರ ವಿರುದ್ಧ ಹೋರಾಡಿದ್ರೆ ನಮ್ಗೆ ಆಗ್ತಕ್ಕಂತ ಪ್ರಾಬ್ಲಮ್ ಏನು, ದಕ್ಷಿಣ ಭಾರತದಲ್ಲಿ ನಾವು ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂದ್ರೆ ಹೈದರಾಲಿನ ಸೋಲ್ಸ್ಬೇಕು. ಹೈದರಾಲಿನ ಸೋಲ್ಸ್ಬೇಕು ಅಂದ್ರೆ ಮರಾಠರ ಬೆಂಬಲ ಬೇಕು. ಹಾಗಾಗಿ ಮರಾಠರನ್ನ ಅಪೋಸ್ ಮಾಡ್ಕೊಳಂಗಿಲ್ಲ. ಸೊ ಹಾಗಾಗಿ ಮರಾಠರ ಬೆಂಬಲವನ್ನ ತಕ್ಷಣಕ್ಕೆ ಪಡಿಲಿಕ್ಕೆ, ಅವ್ರ ವಿರೋಧವನ್ನ ತಪ್ಪಿಸ್ಕೊಳ್ಲಿಕ್ಕೆ ಔದ್ನ ನವಾಬನಿಗೆ ಬಿಟ್ಟು 50 ಲಕ್ಷ ರೂಪಾಯಿ ಲಾಭ ಮಾಡ್ಕೊಂತಾರೆ. ಒಂದೇದಿದು. ಇದು ಅರ್ಥ ಆಯ್ತು ಅನ್ಕೋತೀನಿ. ಇನ್ನೂ ಡೆಪ್ತ್ ಆಗ್ಬೇಕು ಅಂದ್ರೆ ನಾನು ಬಕ್ಸರ್ ಕದನ ಹೇಳ್ಬೇಕಾದ್ರೆ ನಿಧಾನಕ್ಕೆ ವಿವರಣೆ ಕೊಡ್ತೀನಿ. ನೋಡಿ, ಇಷ್ಟು ಡೆಪ್ತ್ ಆಗಿ ಯಾರಿಗೆ ಗೊತ್ತಿರುತ್ತೋ ಅವ್ನು ಆರಾಮಾಗಿ ಟೀಚರ್ ಆಗ್ತಾರೆ. ಟೀಚರ್ ಅಷ್ಟೇ ಅಲ್ಲ, ಇದನ್ನ KS ಕೇಳ್ಬೋದು, FDA ಕೇಳ್ಬೋದು, VAO ಕೇಳ್ಬೋದು. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಾಗುತ್ತೆ, ಔದ್ನ ನವಾಬ ಯುದ್ಧದ ಪರಿಹಾರ ಕೊಡ್ತೀನಿ ಅಂತ ಒಪ್ಕೊಂತಾನೆ, ಎಲ್ಲ ಕೇಳ್ಕತ್ತಾರೆ, ಯುದ್ಧ ಮಾಡಿದ್ರೆಲ್ಲ ಪರಿಹಾರ ಕೊಡ್ರಿ ಅಂತ. ಯುದ್ಧದ ಪರಿಹಾರ ಎರಡನೇದು, ಔದ್ನ ನವಾಬ ಯುದ್ಧದ ಪರಿಹಾರ ಕೊಡ್ತೀನಿ ಅಂತಾನೆ. ಈಗ ಔದ್ ವಾಪಸ್ ತಗೊಂಡು 50 ಲಕ್ಷ ಕೊಡ್ತಾನೆ, ಯುದ್ಧದ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾನೆ. ಜೊತೆಗೆ ಚುನಾರ್ ಕೋಟೆಯನ್ನ ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಇದ್ರ ಜೊತೆಗೆ ಔದ್ನಲ್ಲಿ ಬ್ರಿಟಿಷರಿಗೆ ತೆರಿಗೆ ಮುಕ್ತ ವ್ಯಾಪಾರಕ್ಕೆ ಅನುಮತಿ ಕೊಡ್ತಾನೆ. ಈ 4 ಪಾಯಿಂಟ್ಗಳು ಅಲಹಾಬಾದ್ ಒಪ್ಪಂದದಲ್ಲಿ ಔದ್ನ ನವಾಬನಿಗೂ ಮತ್ತು ಬ್ರಿಟಿಷರ ನಡುವೆ ನಡೆದಂತ ಒಪ್ಪಂದ ಅಲಹಾಬಾದ್ ಒಪ್ಪಂದ. ಈಗ ನಾನು ಮೊಘಲರದ್ದು ಹೇಳಿದೆ, ಔದ್ನ ನವಾಬಂಗ್ ಹೇಳಿದೆ. ಸೊ ಈ ಬಕ್ಸರ್ ಕದನ ಆದ್ಮೇಲೆ ಪುನಃ ಮಿರ್ಜಾಫರ್ನನ್ನ ನವಾಬನನ್ನಾಗಿ ಮಾಡ್ತಾರೆ. ಮಿರ್ಜಾಫರ್ ಸತ್ತೋಗ್ತಾನೆ. ಅವನ ಸ್ಥಾನಕ್ಕೆ ಅವನ ಮಗ ನಿಜಾಮುದ್ದೌಲನನ್ನ ತತ್ತಾರೆ. ನಿಜಾಮುದ್ದೌಲನನ್ನ ಮನೆ PC ಎಕ್ಸಾಮ್ ಅಲ್ಲಿ ಕೇಳಿದ್ರು, ಬಕ್ಸರ್ ಕದನದ ನಂತರ ಬಂಗಾಳದ ನವಾಬ ಯಾರಾದ ಅಂತ. ಮಿರ್ಜಾಫರ್ನ ತರಬೇಕು ಅನ್ಕೋತಾರೆ, ಅವ್ನು ಸತ್ತೋಗಿದ್ರಿಂದ ಅವನ ಮಗ ನಿಜಾಮುದ್ದೌಲ ಆಗ್ತಾನೆ. ಈತ ಅಲಹಾಬಾದ್ ಒಪ್ಪಂದದಲ್ಲಿ ಪಾಲ್ಗೊಂಡಿದ್ದೆ ನಿಜಾಮುದ್ದೌಲ. ಮತ್ತೆ ಬಂಗಾಳದ ನವಾಬನಿಗೂ ಬ್ರಿಟಿಷರಿಗೂ ಈ ಅಲಹಾಬಾದ್ ಒಪ್ಪಂದದಲ್ಲಿ ಏನ್ ತೀರ್ಮಾನ ಆಯ್ತು ಅಂದ್ರೆ, ನೋಡಿ ಇಲ್ಲಿ ಬರೀತೀನಿ, ದ್ವಿಮುಖ ಸರ್ಕಾರ ಸ್ಥಾಪನೆಗೆ ನವಾಬ ಒಪ್ಕೊಂತಾನೆ. ಡ್ಯೂಯಲ್ ಗವರ್ನಮೆಂಟ್ ವೆರಿ ಇಂಪಾರ್ಟೆಂಟ್. ಏನ್ ಸರ್ ದ್ವಿಮುಖ ಸರ್ಕಾರ ಅಂದ್ರೆ, ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ಕಂದಾಯ ವಸೂಲಿ ಮಾಡುವ ಅಧಿಕಾರ ಬ್ರಿಟಿಷರಿಗೆ, ಆಡಳಿತ ಮಾಡುವ ಅಧಿಕಾರ ನವಾಬನಿಗೆ. ಕಂದಾಯ ವಸೂಲಿ ಮಾಡಿ ಆಡಳಿತ ಮಾಡಿದಕ್ಕೋಸ್ಕರವಾಗಿ ಒಂದಿಷ್ಟು ಹಣ ಕೊಡೋದು ಅವ್ನಿಗೆ, ವರ್ಷಕ್ಕೆ ನಿನ್ಗೆ ಅಡ್ಮಿನಿಸ್ಟ್ರೇಟಿವ್ ಖರ್ಚು ಅಂತ ಹೇಳಿ. ದಿಸ್ ಇಸ್ ಕಾಲ್ಡ್ ಡ್ಯೂಯಲ್ ಗವರ್ನಮೆಂಟ್, ದ್ವಿಮುಖ ಸರ್ಕಾರ. ಓಕೆನಾ ಸ್ನೇಹಿತರೆ, ಇದನ್ನ ದ್ವಿಮುಖ ಸರ್ಕಾರ ಅಂತೀವಿ. ಬಂಗಾಳದ ನವಾಬ ನಿಜಾಮುದ್ದೌಲನೊಂದಿಗೆ ಆಗಿತ್ತು. ಮನೆ PC ಕೇಳಿದ್ರು, ಬಕ್ಸರ್ ಕದನ ನಂತರ ನವಾಬ ಯಾರಾದ ಅಂತ. ಈ ತರ ಇಡೀ ಅಲಹಾಬಾದ್ ಒಪ್ಪಂದದ ಸಾರಾಂಶ ನಿಮ್ ತಲೆಯಲ್ಲಿತ್ತು ಅಂದ್ರೆ, ಈ ಮಾಡೆಲ್ ಪೇಪರ್ ಇಟ್ಕೊಂಡು ಎಕ್ಸಾಮ್ ಏನೇ ಅಪ್ಡೇಟೆಡ್ ಅಲ್ಲಿ ಬಂದ್ರು ಕೂಡ ನೀವು ಆರಾಮಾಗಿ ಉತ್ತರ ಬರೀಬಹುದು. ಇದು ಅರ್ಥ ಆಯ್ತು ಅಂತ ಭಾವಿಸ್ಕೊತೀನಿ ಸ್ನೇಹಿತರೆ. ನಾನು ಅವ್ರು ಕೊಟ್ಟಿರೋ ಮಾಡೆಲ್ ಪೇಪರ್ ನನ್ನ ಹ್ಯಾಂಗಲ್ ಅಲ್ಲಿ ಇಟ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ನೋಡಿ ನಾನು ಈಗಾಗಲೇ ಹೇಳಿದೆ, ಈ ಪ್ಲಾಸಿ ಕದನ, ಬಕ್ಸರ್ ಕದನ 1 ಮಾರ್ಕ್ ಗ್ಯಾರಂಟಿ ಬರುತ್ತೆ. ಯಾರೆಲ್ಲ ಸೋಷಿಯಲ್ ಸೈನ್ಸ್ ಓದ್ತಿದ್ದೀರಾ ನೀವು ಪ್ಲಾಸಿ ಕದನ, ಬಕ್ಸರ್ ಕದನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ರಿ. ಯಾವಾಗ ನಡೀತು? ನಡೆದ ವರ್ಷ ಅದು 2012 HSTR ಕೇಳಿದಾರೆ ಈ ಪ್ರಶ್ನೆನ. 2012 HSTR ಕೇಳಿದ್ದಾರೆ. ಸೊ ಅರ್ಥ ಆಯ್ತು. ಇದೀಗ ಮಾಡೆಲ್ ಪೇಪರ್ ಅಲ್ಲಿ ಬಂದಿದೆ ಪ್ಲಾಸಿ ಕದನ. ಎಷ್ಟೆಲ್ಲ ಆಯ್ತು? 1757 ಜೂನ್ 23. ಯಾರ್ಯಾರ ನಡುವೆ? ಸಿರಾಜುದ್ದೌಲಾ ವರ್ಸಸ್ ಬ್ರಿಟಿಷ್. ಬ್ರಿಟಿಷರ ಪರವಾಗಿ ರಾಬರ್ಟ್ ಕ್ಲೈವ್ ಭಾಗವಹಿಸಿರ್ತಾನೆ. ಇದು ದೊಡ್ಡ ಹಿನ್ನೆಲೆ ಇದೆ ಸ್ನೇಹಿತರೆ. ಯಾಕಂದ್ರೆ ಇಲ್ಲಿವರೆಗೂ ಇದ್ದಂತ ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಭಾರತದ ಕೀಲಿ ಕೈನ ಮದ್ರಾಸ್ ಅಲ್ಲಿ ಹುಡುಕ್ತಿರ್ತಾರೆ, ಗೆಲ್ಲಕ್ಕಾಗಿರಲ್ಲ ಭಾರತವನ್ನ.
ರಾಬರ್ಟ್ ಕ್ಲೈವಿಗೆ ಚೆನ್ನಾಗಿ ಗೊತ್ತಿರ್ತದೆ ಭಾರತದ ಕೀಲಿಕೈ ಬಂಗಾಳದಲ್ಲಿದೆ, ಬಂಗಾಳವನ್ನ ಗೆದ್ದರೆ ಭಾರತದನ್ನ ಗೆದ್ದಂತೆ, ಬಂಗಾಳವನ್ನ ಗೆಲ್ಲುವುದರ ಮೂಲಕ ಭಾರತದ ಹೆಬ್ಬಾಗಿಲ ಕೀ ತೆಗೆಯೋದು ಅಂತ ರಾಬರ್ಟ್ ಕ್ಲೈವ್ ಚತುರ ರಾಜಕಾರಣಿ ರಾಬರ್ಟ್ ಕ್ಲೈವ್ ಗೊತ್ತಿರ್ತದೆ. ಈ ನಡುವೆ ಹಲವಾರು ನಾನು ಮತ್ತೆ ಹೇಳಿದ್ನಲ್ಲ ಪ್ಲಾಸ್ಟಿಕ್ ಅದನ್ನ ಕೂಡ ಸಪ್ರೇಟ್ ವಿಡಿಯೋ ಮಾಡ್ಕೊಡ್ತೀನಿ, ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕು ಅದನ್ನ. 1.5 ಗಂಟೆ 2 ಗಂಟೆ ಹಿಡಿಯುತ್ತೆ, ಬೇಕಾದ್ರೆ ನಾನು ಇದನ್ನ ಡಿಸ್ಕಸ್ ಮಾಡ್ಕೊಡ್ತೀನಿ. ಈಗ ಈ ಟಾಪಿಕ್ ಸಂಬಂಧಪಟ್ಟಂತೆ ಏನ್ ಕೇಳ್ಬೋದು ಅಂತ ಸ್ವಲ್ಪ ಮಾತನಾಡ್ತೀನಿ. ಇಲ್ಲಿ ನೋಡಿ, ಈ ರಾಬರ್ಟ್ ಕ್ಲೈವ್ ಇಲ್ಲಿ ಏನಾಗುತ್ತೆ, ಈ ಸಿರಾಜುದ್ದೌಲಾ ಏನ್ ಮಾಡ್ತಾನೆ, ಸುಮಾರು 146 ಬ್ರಿಟಿಷ್ ಅಧಿಕಾರಿಗಳನ್ನ ಸೆರೆ ಹಿಡಿದು ಒಂದು ಚಿಕ್ಕ ಕೋಣೆಯಲ್ಲಿ ಅರೆಸ್ಟ್ ಮಾಡ್ತಾನೆ. ಹಾಗಾಗಿ ಉಸಿರುಗಟ್ಟಿ 123 ಜನ ಸತ್ತೋಗ್ತಾರೆ, 23 ಜನ ಮಾತ್ರ ಉಳಿತಾರೆ. ಹ್ಯಾಲ್ವೆಲ್ ಅಂತಕ್ಕಂಥ ಡಾಕ್ಟ್ರು ಇಲ್ಲಿ ಬದುಕುಳಿತಾನಲ್ಲ, ಇವನೇನಂತಾನೆ ಇದನ್ನ ಬ್ಲಾಕ್ ಟ್ರಾಜಿಡಿ ಅಂತ, ಬ್ಲಾಕ್ ಹೋಲ್ ಟ್ರಾಜಿಡಿ, ಬ್ಲಾಕ್ ಹೋಲ್ ಟ್ರಾಜಿಡಿ, ಕಪ್ಪು ಕೋಣೆ ದುರಂತ ಅಂತ ಕರೀತಾನೆ. ಇದು ಪ್ಲಾಸ್ಟಿಕ್ ಕದನಕ್ಕೆ ತಕ್ಷಣದ ಕಾರಣನ ಅಲ್ಲ, 1756 ಜೂನ್ 20 ಆಗಿದ್ದು ಪ್ಲಾಸ್ಟಿಕ್ ಕದನಕ್ಕೆ ಮುಖ್ಯ ಕಾರಣ, ಆದ್ರೆ ತಕ್ಷಣದ ಕಾರಣ ಅಲ್ಲ. 1756 ಜೂನ್ 20 ಯಾವಾಗ ಕಪ್ಪು ಕೋಣೆ ದುರಂತ ಆಯ್ತು ಬಂಗಾಳದಲ್ಲಿ, ಇಮಿಡಿಯೇಟ್ ಮದ್ರಾಸ್ ನಲ್ಲಿದ್ದಂತ ಅಡ್ಮಿರಲ್ ವಾಟ್ಸನ್ ಮತ್ತು ಸೇನಾ ನಾಯಕ ರಾಬರ್ಟ್ ಕ್ಲೈವ್ ಬಂಗಾಳಕ್ಕೆ ಬರ್ತಾರೆ. ಬಂಗಾಳಕ್ಕೆ ಬಂದು ನವಾಬನನ್ನ ಸೋಲಿಸ್ತಾರೆ. ಸೋಲಿಸಿ ಒಂದು ಒಪ್ಪಂದವನ್ನ ಮಾಡ್ಕೊತಾರೆ. ಈ ಒಪ್ಪಂದದ ಅನ್ವಯವಾಗಿ ಏನಾಗುತ್ತೆ, ನವಾಬ ಬ್ರಿಟಿಷರಿಗೆ ಭಾರತದಲ್ಲಿ ಬಂಗಾಳದಲ್ಲಿ ಪರೋಕ್ಷಿಯಾರ್ ನೀಡಿದಂತಹ ಮೊಘಲ್ ದೊರೆ ಪರೋಕ್ಷಿಯಾರ್ ನೀಡಿದಂತಹ ಅನುಮತಿಗಳನ್ನ ಮುಂದುವರ್ಸಕ್ಕೆ ಹೇಳ್ತಾರೆ. ಏನು, ಬಂಗಾಳದಲ್ಲಿ ಟಂಕಸಾಲೆ ಸ್ಥಾಪಿಸಲು ಅನುಮತಿ. ಟಂಕಸಾಲೆ ಅಂದ್ರೆ ಮಿಂಟ್ ನಾಣ್ಯ ಮುದ್ರಿಸುವ ಕೇಂದ್ರ. ಜೊತೆಗೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯುದ್ಧ ಪರಿಹಾರ ಕೊಡಬೇಕು. ಬಹಳ ಮುಖ್ಯವಾಗಿರೋದು ಬಂಗಾಳದಲ್ಲಿ ಸುಂಕರಹಿತ ವ್ಯಾಪಾರಕ್ಕೆ ಅನುಮತಿ ಕೊಡಬೇಕು. ಈ ರೀತಿ ಹಲವು ಒಪ್ಪಂದಗಳನ್ನ ಮಾಡ್ಕೊಂತಾರೆ. ಒಪ್ಪಂದವನ್ನ ಮಾಡ್ಕೊಂಡು ಏನ್ ಮಾಡ್ತಾರೆ, ವಾಪಸ್ ಮದ್ರಾಸ್ ಹೋಗ್ತಾರೆ. ಈ ಒಪ್ಪಂದ ರಾಬರ್ಟ್ ಕ್ಲೈವ್ನಿಗೆ ತೃಪ್ತಿ ತಂದಿರಲಿಲ್ಲ. ಯಾಕಂದ್ರೆ ಹೆಂಗನ ಮಾಡಿ ಸಿರಾಜುದ್ದೌಲನ್ ಸೋಲ್ಸ್ಬಿಟ್ರೆ ಬಂಗಾಳ ಪೂರ್ತಿ ಗೆದ್ರೆ ಭಾರತನ ಗೆದ್ದಂಗೆ ಅಂತ. ಹಾಗಾಗಿ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ, ಸಿರಾಜುದ್ದೌಲನ ಮಂತ್ರಿ ಮಿರ್ಜಾಫರ್ ನೋಡನೆ ಒಂದು ಗುಪ್ತ ಒಪ್ಪಂದ ಮಾಡ್ಕೊಂತಾನೆ. ನಾನು ನವಾಬನೊಂದಿಗೆ ಒಂದು ಯುದ್ಧ ಸ್ಟಾರ್ಟ್ ಮಾಡ್ತೀನಿ, ನೀನು ನನಗೆ ಸಹಾಯ ಮಾಡಿದ್ರೆ ಬಂಗಾಳದ ನವಾಬನನ್ನಾಗಿ ನಿಮ್ಮನ್ನ ನೇಮಕ ಮಾಡ್ತೀನಿ. ಆಗ ಮಿರ್ಜಾಫರ್ ಏನ್ ಮಾಡ್ತಾನೆ, ಇದಕ್ಕೆ ಒಪ್ಪಿಗೆ ಕೊಟ್ಟು ಕುತಂತ್ರದಲ್ಲಿ ರಾಬರ್ಟ್ ಕ್ಲೈವ್ ಜೊತೆ ಸೇರ್ಕೊಂಡ್ಬಿಡ್ತಾನೆ. ಈ ಸಿರಾಜುದ್ದೌಲನ್ಗೂ ಈ ಒಪ್ಪಂದ ತೃಪ್ತಿ ತಂದಿದಿರಲ್ಲ. ಹಾಗಾಗಿ ಸಿರಾಜುದ್ದೌಲಾ ಏನ್ ಮಾಡ್ತಾನೆ, ಬ್ರಿಟಿಷರಿಗೆ ಯುದ್ಧದ ನಷ್ಟ ಕೊಡಲ್ಲ. ಆ ನಷ್ಟ ಕೊಡದೇ ಇರೋದನ್ನೇ ಏನ್ ಮಾಡ್ತಾನೆ, ಕಾರಣವಾಗಿಟ್ಟುಕೊಂಡಂತ ರಾಬರ್ಟ್ ಕ್ಲೈವ್ ಪ್ಲಾಸಿ ಎಂಬ ಸ್ಥಳದಲ್ಲಿ ಸಿರಾಜುದ್ದೌಲನ ವಿರುದ್ಧ ಯುದ್ಧ ಹುಡ್ತಾನೆ. ಸಕಲ ಸಿದ್ಧತೆಯೊಂದಿಗೆ ಬಂದಂತ ಸಿರಾಜುದ್ದೌಲಾ 1757 ಜೂನ್ 23 ಹೋರಾಟವನ್ನ ಮಾಡ್ತಾನೆ. ಆದರೆ ದ್ರೋಹಿ ಮಿರ್ಜಾಫರ್ ಯುದ್ಧದಲ್ಲಿ ತಟಸ್ಥನಾಗ್ತಾನೆ. ಸುಮಾರು 50,000 ಸೈನಿಕರ ದಂಡನಾಯಕನಾದಂತ ಮಿರ್ಜಾಫರ್. ಇಲ್ಲಿ ಗೊತ್ತಾಗುತ್ತೆ ಸಿರಾಜುದ್ದೌಲನಿಗೆ ನಾನು ಮೋಸ ಹೋದೆ ಅಂತ, ಆದ್ರೂ ಹೋರಾಟವನ್ನ ಮುಂದುವರಿಸ್ತಾನೆ. ಸಿರಾಜುದ್ದೌಲನಿಗೆ ಬಹಳ ಪ್ರಾಮಾಣಿಕವಾಗಿ ಮೀರ್ ಮದನ್ ಮತ್ತು ಮೋಹನ್ ಲಾಲ್ ಅಂತಕ್ಕಂಥ ಇಬ್ರು ಹೋರಾಡ್ತಾರೆ. ಆದ್ರೆ ಇವರ ಸಾವಾಗುತ್ತೆ. ಅಂತಿಮವಾಗಿ ಸಿರಾಜುದ್ದೌಲಾ ಯುದ್ಧದಲ್ಲಿ ಸೋಲ್ತಾನೆ. ಸೋತು ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಮಿರ್ಜಾಫರ್ನ ಮಗನೇ ಆ ಸಿರಾಜುದ್ದೌಲನನ್ನ ಹಿಡಿದು ಕೊಲ್ತಾನೆ. ಹೀಗಾಗಿ ಕುತಂತ್ರದಿಂದ ಬ್ರಿಟಿಷರು ಪ್ಲಾಸಿ ಕದನದಲ್ಲಿ ಬಂಗಾಳವನ್ನ ಗೆದ್ದುತ್ತಾರೆ. ಮಿರ್ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಪ್ಲಾಸಿ ಕದನದ ಪರಿಣಾಮಗಳು, ಮಿರ್ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಜೊತೆಯಾಗಿ 24 ಪರಗಣಗಳನ್ನ ಬಿಟ್ಕೊಡ್ತಾರೆ. ಯಾರಿಗೆ, ಬ್ರಿಟಿಷರಿಗೆ. ಮತ್ತು ರಾಬರ್ಟ್ ಕ್ಲೈವ್ ಬಂಗಾಳದ ಗವರ್ನರ್ ಆಗ್ತಾನೆ. ಇದು ಪ್ಲಾಸಿ ಕದನದ ಪರಿಣಾಮ. ಬಂಗಾಳದಲ್ಲಿ ಟಂಕಸಾಲೆ ಪ್ರಾರಂಭ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ನಾನು ಜಸ್ಟ್ ಎಡ್ಜಲ್ಲಿ ಪ್ಲಾಸಿ ಕದನ ನಡೆಯೋ ಟೈಮು ಮತ್ತು ಅದರ ನಂತರದ ಬೆಳವಣಿಗೆಗಳ ವಿವರಣೆಯನ್ನ ಕೊಟ್ಟಿದ್ದೀನಿ. ಈ ಪ್ಲಾಸಿ ಕದನದ ಬಗ್ಗೆನೇ 1-1.5 ಗಂಟೆ ಡಿಸ್ಕಸ್ ಮಾಡ್ಬೋದು. ಅಷ್ಟು ಕಂಟೆಂಟ್ ಇದೆ, ಅಷ್ಟು ನಾಲೆಡ್ಜ್ ನಮ್ಮಲ್ಲಿ ಇರಬೇಕು. ಇಷ್ಟು ಈಸಿ ಪ್ರಶ್ನೆ ಅಂತೂ ಬರಲ್ಲ ಸ್ನೇಹಿತರೆ. ಮಾಡೆಲ್ ಪೇಪರ್ ನೋಡ್ಕೊಂಡು ಯಾಮಾರ್ಬೇಡ್ರಿ, ಓಕೆನಾ? ಓಕೆ, ಇದು ಪ್ಲಾಸಿ ಕದನ. ನೋಡಿ, ಈಗ ಕೆಳಗೆ ನೀಡಿರುವ ಮನೆತನಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನ ಬರೀರಿ. ಈ ತರದೊಂದು ಕ್ವಶನ್ ಗ್ಯಾರಂಟಿ ಬರುತ್ತೆ. ವಿಜಯನಗರದ ಬಗ್ಗೆ 100% ಒಂದು ಪ್ರಶ್ನೆ ಇದ್ದೇ ಇರುತ್ತೆ. 200% ಈಗ ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ವಿಜಯನಗರದ ಬಗ್ಗೆ ಪಾಠ ಮಾಡಿದ್ದೀನಿ. ಪುಸ್ತಕ ಓದ್ಕೊಳ್ಳಿ, ಒಂದ್ಸಲಿ ಪಾಠ ಕೇಳಿ, ಮುಗಿದೋಯ್ತು. ವಿಜಯನಗರದ ಬಗ್ಗೆ 3 ವಿಡಿಯೋ ಡಿಟೈಲ್ ಆಗಿ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಕಾಲಾನುಕ್ರಮಣಿಕೆ. ಈಗ ಸಂಗಮ ಮನೆತನ 1336ರಿಂದ 1485, ಯಾವುದು ಸಂಗಮ ಮನೆತನ. ನೆಕ್ಸ್ಟ್ ಅದಾದ್ಮೇಲೆ ಸಾಳ್ವ ಮನೆತನ 1485ರಿಂದ 1503. ಅದಾದ್ಮೇಲೆ ತುಳುವ ಮನೆತನ 1503ರಿಂದ 1565 ಅಥವಾ 1570. ಅರವೀಡು ಮನೆತನ 1565ರಿಂದ
1646. ನೋಡಿ, ಈ ತರ ಇಸ್ವಿ ಗೊತ್ತಿರ್ಬೇಕು. ಇದನ್ನೇ ಮ್ಯಾಥ್ ದಿ ಫಾಲೋಯಿಂಗ್ ಅಂತ ಕೇಳ್ಬೋದು, ಸರಿಯಾದ ಜೋಡಿ ಅಂತ ಕೇಳ್ಬೋದು, ಇದ್ರ ಜೊತೆಗೆ ಸ್ಥಾಪಕರನ್ನ ಕೇಳ್ಬೋದು, ಇದ್ರ ಜೊತೆಗೆ ರಾಜಧಾನಿಗಳನ್ನ ಕೇಳ್ಬೋದು. ಇದನ್ನ ನಾನು ಬುಕ್ ಅಲ್ಲಿ ಪಟ್ಟಿ ರೂಪದಲ್ಲೇ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ರಿ, ತುಂಬಾ ಡೆಪ್ತ್ ಆಗಿ ನೋಡ್ಕೊಳ್ರಿ. ಈಗಾಗಲೇ ವಿಜಯನಗರ ಸಾಮ್ರಾಜ್ಯದ 3 ವಿಡಿಯೋಗಳನ್ನ ಇನ್ ಡಿಟೈಲ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಯೂಟ್ಯೂಬ್ ಅಲ್ಲಿ ನೋಡಿ ಪುಸ್ತಕನ ಓದ್ಕೊಳ್ರಿ. ಈ ತರ ಕಾಲಾನುಕ್ರಮದ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ, ಇಲ್ಲ ವಿಜಯನಗರದ ಬಗ್ಗೆ ಬರುತ್ತೆ ನನಗೆ ಗೊತ್ತಿದ ಮಟ್ಟಿಗೆ, ಇಲ್ಲ ದೆಹಲಿ ಸುಲ್ತಾನ್ರು ಇಲ್ಲ ಮೊಘಲರ ಬಗ್ಗೆ ಬರುತ್ತೆ ಕಾಲಾನುಕ್ರಮದಲ್ಲಿ. 90% ಮಿಡಲ್ ಹಿಸ್ಟ್ರಿಲ್ ಬಂದ್ರೆ ಈ 3 ಚಾಪ್ಟರ್ ಅಲ್ಲಿ ಬರುತ್ತೆ. ಸ್ವಲ್ಪ ರಾಜರುಗಳನ್ನ ನೋಡ್ಕೊಳ್ರಿ. ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಯಾವುದು? ಡಿ ಫಸ್ಟ್ ಬರುತ್ತೆ. ಡಿ ಎಲ್ಲಿದೆ ನೋಡಿ, 1336. ಡಿ ಯಾವ್ದಾವ್ದ್ರಲ್ಲಿದೆ ನೋಡಿಲಿ. ಎ ಒಳಗಿಲ್ಲ, ತೆಗೆದು ಬಿಡ್ರಿ. ಬಿ ಒಳಗಿಲ್ಲ, ತೆಗೆದು ಬಿಡ್ರಿ, ಇದು ಉತ್ತರ ಅಲ್ಲ. ಸಿ ಒಳಗಿಲ್ಲ, ತೆಗೆದು ಬಿಡ್ರಿ, ಇದು ಉತ್ತರ ಅಲ್ಲ. ಸರಿಯಾದಂತ ಉತ್ತರ ಡಿ. ಎಲ್ಲಿದೆ? ಡಿ ನೋಡಿ, ಡಿ ಒಳಗೆ ಸರಿಯಾಗಿದೆ. ಯಾಕಂದ್ರೆ ಡಿ ಬಂದಿರೋದು ಒಂದೇ, ಮುಂದಕ್ಕೆ ನೋಡೋ ಅವಶ್ಯಕತೆ ಇಲ್ಲ. ಈಗ ಚೆಕ್ ಮಾಡ್ರಿ, ನೆಕ್ಸ್ಟ್ ಯಾವ್ದಪ್ಪ ಸರಿಯಾಗಿರೋದು? 1485. ಸಂಗಮ ಮನೆತನ ಆದ್ಮೇಲೆ ಯಾವ್ದಪ್ಪ ಬಂದಿರೋದು? ಸಾಳ್ವ, ಕರೆಕ್ಟ್. ಎ. ನೆಕ್ಸ್ಟ್ ಬಿ. ಅದಾದ್ಮೇಲೆ ನೋಡಿ 1503 ಎಂಡ್ ಆಗುತ್ತೆ. ಸಾಳ್ವ ತುಳುವ 1503 ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಬಿ ಕರೆಕ್ಟ್ ಆಗಿದೆ. ಇನ್ ಲಾಸ್ಟ್ ಒನ್ ಡಿ. ಹಾಗಾಗಿ ಡಿ ಎ ಬಿ ಸಿ, ಡಿ ಎ ಬಿ ಸಿ ಸರಿಯಾದಂತ ಉತ್ತರ. ಸಂಗಮ, ಸಾಳ್ವ, ತುಳುವ, ಅರವೀಡು. ಓಕೆಪ್ಪ, ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನ ಬರಿತಾ ಹೋಗ್ಬೇಕು. ನೆಕ್ಸ್ಟ್, ಕುಶಾಣ ಮನೆತನದ ಸ್ಥಾಪಕ ಯಾರು? ಇಷ್ಟು ಈಸಿ ಕೇಳ್ತಾರೆ ಅನ್ಕೋಬೇಡ್ರಿ ಬ್ರದರ್, ಇಷ್ಟು ಈಸಿ ಕೇಳ್ತಾರೆ ಅನ್ಕೋಬೇಡ್ರಿ. ನೋಡಿ, ಮಾಡೆಲ್ ಎಕ್ಸಾಮ್ ಪೇಪರ್ ನೋಡ್ಕೊಂಡು ಬಹಳ ಜನ ಮಾಡ್ತಿದ್ದೀರಾ. ಬಹಳ ಜನ ನಂಗೆ ಫೋನ್ ಮಾಡಿದ್ದಾರೆ, ಸರ್ ಮಾಡಲ್ ಪೇಪರ್ ಕೇಳಿದ್ರಲ್ಲಿ ಇಷ್ಟು ಈಸಿ ಕೇಳಿದ್ರೆ ಎಲ್ಲರೂ ಬರ್ದು ಬಿಡ್ತೀವಿ ಸರ್ ಅಂತ. ಪ್ಲೀಸ್ ಡೆಪ್ತ್ ಆಗಿ ಕೇಳ್ತಾರೆ. ಯಾಕೆ ನಮ್ಮ ಬುದ್ಧಿವಂತಿಕೆಯನ್ನ ಪ್ರಶ್ನೆ ಮಾಡ್ತಿದ್ದಾರೆ? ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇದೊಂಥರ ಸೈಕಾಲಜಿ ಎಕ್ಸ್ಪೆರಿಮೆಂಟ್ ಇದ್ದಂಗೆ. ಈ ತರದೊಂದು ಪೇಪರ್ ಕೇಳ್ತೀವಿ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಬುದ್ಧಿವಂತರು ಏನ್ ಮಾಡ್ತಾರೆ, ಈ ತರ ಈಸಿ ಬರೀ ರಾಜಮನೆತನ ಸ್ಥಾಪಕ ನೋಡ್ಕೊಂಡು ಹೋಗ್ತಾರೆ. ಅತಿ ಬುದ್ಧಿವಂತ ಏನ್ ಮಾಡ್ತಾನೆ, ಏನೋ ಟ್ವಿಸ್ಟ್ ಕೊಟ್ಟಿದ್ದೀರಲ್ಲ ಅಂತೇಳಿ ಏನ್ ಮಾಡ್ತಾರೆ. ಈಗ ಉದಾಹರಣೆಗೆ, ಯಾರು ಬುದ್ಧಿವಂತ ಅಂತ ಕಂಡಿಡಿಬೇಕು ಅಂತೇಳಿ ಭಕ್ತ ಕನಕದಾಸರಿಗೆ ಅವ್ರ ಗುರುಗಳು ಏನ್ ಮಾಡ್ತಾರೆ, ಕ್ಲಾಸ್ ರೂಮ್ ಅಲ್ಲಿ ಎಲ್ಲರಿಗೂ ಬಾಳೆಹಣ್ಣು ಕೊಟ್ಟು ದೇವ್ರಿಲ್ಲೋ ಜಾಗದಲ್ಲಿ ತಿನ್ಕೊ ಬರ್ರಿ ಅಂದ್ರು. ನಾಳೆ ಎಲ್ಲ ಬಂದ್ರು, ಎಲ್ಲರೂ ಬಾಳೆಹಣ್ಣು ತಿಂದಿದ್ರು, ಕನಕದಾಸರು ಮಾತ್ರ ಬಾಳೆಹಣ್ಣು ತಿಂದಿರ್ಲಿಲ್ಲ. ಯಾಕೆ ಅಂತ ಕೇಳಿದಾಗ ಎಲ್ಲರೂ ಹೇಳಿರು, ಸರ್ ನಾನು ರಗ್ಗು ಚಾಕಂಡ್ ತಿಂದೆ, ಮಡಕೆ ಮರೆಯಲ್ಲಿ ತಿಂದೆ, ಬೀರ್ ಮಧ್ಯದಲ್ಲಿ ತಿಂದೆ, ಕತ್ಲಲ್ಲಿ ಹೋಗಿ ತಿಂದೆ, ದೇವ್ರು ಎಲ್ಲೂ ಕಾಣ್ಲಿಲ್ಲ ಅಂತ. ಆದ್ರೆ ಕನಕದಾಸರು ಹೇಳಿರು, ದೇವ್ರು ಎಲ್ಲೆಲ್ಲೂ ಇದ್ದಾರೆ, ದೇವ್ರಿಲ್ಲೂ ಜಾಗನೇ ಇಲ್ಲ, ಹಾಗಾಗಿ ನಾನು ಬಾಳೆಹಣ್ಣು ತಿನ್ನಕ್ಕಾಗ್ಲಿಲ್ಲ ಅಂತ. ಈ ತರ ಅತಿ ಬುದ್ಧಿವಂತಿಕೆಯನ್ನ ಇಲಾಖೆ ಪ್ರಶ್ನೆ ಮಾಡುತ್ತೆ. ಹಾಗಾಗಿ ಯಾಮಾರ್ಬೇಡ್ರಿ. ಎಲ್ಲ ರಾಜಮನೆತನಗಳ ಸ್ಥಾಪಕರು, ರಾಜ್ಯ ಲಾಂಛನಗಳು, ಮ್ಯಾಥ್ ದಿ ಫಾಲೋಯಿಂಗು, ಸಣ್ಣ ಪುಟ್ಟ ವಿಶೇಷವಾಗಿ ನೀವು ಟೀಚರ್ಸ್ ವಾಕಟಕ, ಅಲೂಪ, ಈ ತರ ಚಿಕ್ಕ ಮನೆತನಗಳವಲ್ಲ. ಈ ತರ ಚಿಕ್ಕ ಮನೆತನಗಳ ಸ್ಥಾಪಕರನ್ನು ಸ್ವಲ್ಪ ನೋಟ್ ಮಾಡಿ ಕೇಳಿ. ಯಾಕಂದ್ರೆ ಗುಪ್ತ, ವರ್ಧನ, ಮೌರ್ಯ, ಚೋಳ ಇವೆಲ್ಲರಿಗೂ ಗೊತ್ತಿರ್ತದೆ ಸ್ಥಾಪಕರು ಯಾರು ಅಂತ. ಸ್ಮಾಲ್ ಮನೆತನ ಕೊಟ್ಬಿಟ್ಟು ಮ್ಯಾಥ್ ದಿ ಫಾಲೋಯಿಂಗ್ ಕೇಳ್ತಾರೆ. ಓಕೆ, ಈಗ ಈ ಪ್ರಶ್ನೆಗೆ ಅನಾಲಿಸಿಸ್ ಮಾಡೋಣ. ಕುಶಾಣ ರಾಜಮನೆತನದ ಸ್ಥಾಪಕ ಯಾರು? ಕುಜಲಾ ಕಾಡ್ಫೀಸಸ್. ಸರ್ ಸರಿಯಾಗಿದ್ಯಾ? 100% ಸರಿಯಾಗಿದೆ. ಯಾಕಂದ್ರೆ ಇವರ ಆಧುನಿಕ ಚೀನಾ ಅಥವಾ ಕನ್ಸು ಪ್ರಾಂತ್ಯದಿಂದ ಬಂದಂತವ್ರು, ಅಲೆಮಾರಿಗಳಾಗಿ ಅಲೆಕಾದಾಡ್ಕೊಂಡ್ ಬಂದಂತ ಇವರು ಮೂಲತಃ ಯೂಚಿ ಅಥವಾ ಟೋಚಾರಿ ಬುಡಕಟ್ಟು ಜನಾಂಗಕ್ಕೆ, ಅಂದ್ರೆ ಚಂದ್ರನ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಈ ತರ 4 ಸ್ಟೇಟ್ಮೆಂಟ್ ಕೊಟ್ಟು ಎ ಸರಿ, ಬಿ ಸರಿ, ಸಿ ಸರಿ, ಡಿ ಸರಿ ಅಂತ ಕೇಳುವ ಸಾಧ್ಯತೆಗಳಿರ್ತವೆ. ಸೊ ಭಾರತದಲ್ಲಿ ಕುಶಾಣ ಮನೆತನ ಇವರು 5 ಪಂಗಡಗಳಾಗಿ ಬರ್ತಾರೆ. ಅಮಿ, ತುಮಿ ಅಂತ ಈ ತರ ಒಂದು 5 ಪಂಗಡಗಳು ಬರ್ತವೆ. 5 ಪಂಗಡಗಳನ್ನು ಒಂದುಗೂಡಿಸಿ ಕುಶಾಣ ಮನೆತನವನ್ನ ಸ್ಥಾಪನೆ ಮಾಡಿದ್ದು ಕುಜಲಾ ಕಾಡ್ಫೀಸಸ್. ಪೇಶಾವರ ಅಥವಾ ಪುರುಷಪುರ ಪಾಕಿಸ್ತಾನದಲ್ಲಿ ಬರುತ್ತಲ್ಲ ಇವತ್ತು, ಅದು ಇವರ ರಾಜಧಾನಿ ಪುರುಷಪುರ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದಂತ ಉತ್ತರ ಕುಜಲಾ ಕಾಡ್ಫೀಸಸ್. ವಿಮಾ ಕಾಡ್ಫೀಸಸ್ ಗೊತ್ತು, ಭಾರತದಲ್ಲಿ ಚಿನ್ನದ ನಾಣ್ಯವನ್ನ ಜಾರಿಗೆ ತಂದಂತ ಕುಶಾಣರ ದೊರೆ. ಯಾಕಂದ್ರೆ ಕುಜಲಾ ಕಾಡ್ಫೀಸಸ್ ತಾಮ್ರದ ನಾಣ್ಯವನ್ನ ಜಾರಿಗೆ ತಂದಿರ್ತಾನೆ, ಅದ್ರ ಮೇಲೆ ರಾಜಾದಿ ರಾಜ ಅಂತೆಲ್ಲ ಮುದ್ರಿಸಿರ್ತಾನೆ, ಯಾರೋ ಕುಜಲಾ ಕಾಡ್ಫೀಸಸ್. ಬಟ್ ಚಿನ್ನದ ನಾಣ್ಯವನ್ನ ಜಾರಿಗೆ ತಂದಂತ ಕುಶಾಣರ ದೊರೆ ವಿಮಾ ಕಾಡ್ಫೀಸಸ್ ಅಥವಾ ಎರಡನೇ ಕುಜಲಾ ಕಾಡ್ಫೀಸಸ್ ಅಂತ ಕರಿತೀವಿ. ಇನ್ನು ನಿಮ್ಗೆಲ್ಲರಿಗೂ ಗೊತ್ತು ಕನಿಷ್ಕ ನಿಮ್ಗೆ ಹೇಳಂಗೆ ಇಲ್ಲ. ಕುಶಾಣರ ಪ್ರಸಿದ್ಧ ದೊರೆ. ಕನಿಷ್ಕನಿಗೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರತಕ್ಕಂತ ಮಾಹಿತಿ ಪ್ರಕಾರ 4ನೇ ಬೌದ್ಧ ಸಮ್ಮೇಳನ ಎಕ್ಸಾಮಿಗೆ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಕಾಶ್ಮೀರದ ಕುಂಡಲಿ ವನದಲ್ಲಿ, ಸೊ ಮಹಾಕುಶ್ಯಪತುಂಗನ ಒಂದು ಕಾಶ್ಮೀರದ ಕುಂಡಲಿ ವನದಲ್ಲಿ ಕನಿಷ್ಕ 4ನೇ ಬೌದ್ಧ ಸಮ್ಮೇಳನವನ್ನ ಮಾಡ್ತಾನೆ. ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ. ಜೊತೆಗೆ ಗಾಂಧಾರ ಕಲೆಯನ್ನ ಕೇಳುವ ಸಾಧ್ಯತೆ ಇರುತ್ತೆ. ಗಾಂಧಾರ ಕಲೆಯನ್ನ ಕನಿಷ್ಕನಿಗೆ ಸಂಬಂಧಪಟ್ಟಂತೆ 100% ನೋಡ್ಕೊಳ್ರಿ. ಜೊತೆಗೆ ಇನ್ನೊಂದು ಕನಿಷ್ಕನ ವಿಶೇಷತೆ ಏನು ಅಂದ್ರೆ, ವಿದೇಶದಲ್ಲಿ ಭೂಪ್ರದೇಶ ಗೆದ್ದ ಮೊದಲ ಭಾರತದವರೇ. ಯಾಕಂದ್ರೆ ಚೀನಾದ್ರ
ಕ್ಯಾಶ್ಗರ್, ಕ್ಯಾಶ್ಗರ್, ಕೋಟ್ಯಾನ್, ಕೋಟ್ಯಾನ್, ಯಾರ್ಖಂಡ್, ಕ್ಯಾಶ್ಗರ್, ಕೋಟ್ಯಾನ್, ಯಾರ್ಖಂಡ್ ಈ 3 ಪ್ರದೇಶಗಳನ್ನ ಗೆಲ್ತಾನೆ. ಚೀನಾದ ಭೂ ಪ್ರದೇಶಗಳನ್ನ ಗೆಲ್ತಾನೆ. ವಿದೇಶದಲ್ಲಿ ಭೂ ಪ್ರದೇಶ ಗೆದ್ದಂತ ದೊರೆ ಕನಿಷ್ಕ. ಓಕೆನಾ ಸ್ನೇಹಿತರೆ? ಈಗ ನಾನು ಸುಮ್ಮನೆ ಏನ್ ಕೇಳ್ಬೇಕು ಕನಿಷ್ಕನ್ ಬಗ್ಗೆ ಅಂತ ಹೇಳಿದೀನಿ. ಯಾಕಂದ್ರೆ ಕನಿಷ್ಕನ್ ಬಗ್ಗೆ ಯಾಕಂದ್ರೆ ಟೈಮ್ ಪಾಪ ನೀವು ಆ ವಿಡಿಯೋ ಮಾಡಿ ಸರ್, ಈ ವಿಡಿಯೋ ಮಾಡಿ ಸರ್, ನಾವು ಒಬ್ಬ ಮನುಷ್ಯ ಒಂದ್ ದಿವಸಕ್ಕೆ ಎಷ್ಟು ವಿಡಿಯೋ ಮಾಡಕ್ಕಾಗುತ್ತೆ? ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗದ್ನ ನಿರಂತರವಾಗಿ ಮಾಡ್ತಿರ್ತೀನಿ. ಯಾಕಂದ್ರೆ ನಾನು ಯಾವತ್ತೂ ನಿಮ್ ಋಣ ಮರೆಯಲ್ಲ. ನನ್ ಋಣ ನಿಮ್ ಮೇಲೆ ಏನಿದೆಯೋ ಅಲ್ವಾ ನಂಗೆ ಗೊತ್ತಿಲ್ಲ. ನಿಮ್ ಋಣ ಏನಿದೆ ಅಂದ್ರೆ ಅತಿ ವೇಗದಲ್ಲಿ ಇವತ್ತು ಕೂಡ ಒಬ್ಬ ಪಾಪ್ಯುಲರ್ ಒಬ್ಬ ರಾಜ್ಯದ ಸಂಪನ್ಮೂಲ ವ್ಯಕ್ತಿ ಫೋನ್ ಮಾಡಿದ್ರು. ಏನ್ ಸರ್ ನಿಮ್ ಯೂಟ್ಯೂಬ್ ಇಷ್ಟು ವೇಗವಾಗಿ ಬೆಳೀತಾ ಇದೆ, ಅದು ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಇರೋ ಸಂದರ್ಭದಲ್ಲಿ ನಿಜವಾಗ್ಲೂ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮನ್ನು ಬಹಳ ಪ್ರೀತಿಸ್ತಾರೆ ಅಂತ. ಹಾಗಾಗಿ ಕೈ ಮುಗಿದು ನಾನು ನಿಮ್ಮ ಋಣವನ್ನ ತೀರ್ಸಕ್ ಸಾಧ್ಯ ಇಲ್ಲ. ಹಾಗಾಗಿ ಒಳ್ಳೊಳ್ಳೆ ಕ್ಲಾಸ್ ಮಾಡ್ತೀನಿ, ಕಂಟೆಂಟ್ ಹುಡುಕೊಂಡು ಎಫರ್ಟ್ ಹಾಕಿ ಮಾಡ್ತೀನಿ. ಸ್ನೇಹಿತರೆ, ಏನನ್ನ ನಾನು ತಿದ್ಕೋಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ, ಖಂಡಿತವಾಗಿ ನಾನು ಸ್ವೀಕರಿಸ್ತೀನಿ. ಅಹಂಕಾರ ನನಗಿಲ್ಲ. ನಾನು ಏನಾರ ಚೆನ್ನಾಗಿ ಮಾಡ್ತಿದ್ದೀನಿ ಕೆಲಸ ಅಂದ್ರೆ ಒಂದು ಪ್ರೋತ್ಸಾಹ ನೀಡಿ. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಚೆನ್ನಾಗಿ ಕೆಲಸ ಮಾಡೋನ್ ಬೆಂತಟ್ಟಿರಿ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾನೆ. ತಪ್ಪಿದ್ದಾಗ ಹೇಳಿ ಅಥವಾ ಇನ್ನೂ ಸುಧಾರಣೆ ಬೇಕಾದ್ರೆ ಹೇಳಿ, ಖಂಡಿತ ಮಾಡ್ತೀನಿ. ಸರ್ ನಾವೇನ್ ಸರ್ ಆ ಟಾಪಿಕ್ ಹಾಕ್ತಿವಿ ಈ ಟಾಪಿಕ್ ಹಾಕ್ತಿವಿ ನೀವು ಕವರೇ ಮಾಡ್ತಿಲ್ಲ ಅಂದ್ರೆ ಪ್ರಿಯಾರಿಟಿ ಮೇಲೆ ಎಲ್ಲಾ ಟಾಪಿಕ್ನು ನಾನು ಕವರ್ ಮಾಡ್ತೀನಿ, ಕ್ಷಮೆ ಇರಲಿ ಅಂತ ಕೇಳ್ತೀನಿ ಸ್ನೇಹಿತರೆ. ದಯಮಾಡಿ ನನಗೇನಾರ ನೀವು ಸಹಾಯ ಮಾಡಬೇಕು ಅಂತಿದ್ರೆ ಒಂದೇ ಒಂದು ಸಹಾಯ ಮಾಡಿ, ಏನಂದ್ರೆ ಈ ವಿಡಿಯೋನ ಶೇರ್ ಮಾಡಿ, ಜಾಸ್ತಿ ಜನಕ್ಕೆ ರೀಚ್ ಆಗಲಿ. ನಾನು ಮಾಡೋ ಕೆಲಸ ತುಂಬಾ ಎಫರ್ಟ್ ಹಾಕಿ ಮಾಡ್ತೀನಿ ಸ್ನೇಹಿತರೆ. ನಾನು ಏನೋ ನನ್ನ ತಲೆಗಿರೋದು ಅಷ್ಟೇ ಡಿಸ್ಕಸ್ ಮಾಡಲ್ಲ. ಸುಮಾರು ಕೂಕೊಂಡು ನಾನು ಪ್ರಿಪೇರ್ ಆಗ್ತೀನಿ ಸ್ನೇಹಿತರೆ. ಪ್ರಿಪೇರ್ ಆಗಿ ಕ್ಲಾಸ್ ಮಾಡ್ತೀನಿ. ಕಂಟೆಂಟ್ ಎಲ್ಲ ನನಗೆ ಗೊತ್ತಿದ್ರು ಕೂಡ ಇನ್ನೇನ್ ವಿಶೇಷವಾಗಿ ಹೇಳ್ಬೋದು ಅಂತ ಖಂಡಿತವಾಗಿ ಪ್ರಿಪೇರ್ ಆಗಿ ನಾನು ಯಾವ ರೀತಿ ಡೇ 1 ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದಾಗ ಪ್ರಿಪೇರ್ ಆಗಿ ಕ್ಲಾಸ್ಗೆ ಹೋಗ್ತಿದ್ನೋ ಅದೇ ರೀತಿ ಪ್ರತಿಯೊಂದು ವಿಡಿಯೋ ಮಾಡಕ್ಕೂ ಸಾಕಷ್ಟು ಒಂದು ಅರ್ಧ ಗಂಟೆ ವಿಡಿಯೋ ಏನ್ ನೋಡ್ತೀರಾ, ನಂದು 2-3 ಅವರ್ ಎಫರ್ಟ್ ಇರುತ್ತೆ ಸ್ನೇಹಿತರೆ. ಪ್ರತಿಯೊಂದನ್ನು ಗೂಗಲ್ ಮಾಡಿ, ನಾನು ಒಳ್ಳೊಳ್ಳೆ ಬುಕ್ಗಳನ್ನ ರೆಫರ್ ಮಾಡಿ, ಡೌಟ್ ಬಂದ್ರೆ ಒಳ್ಳೆ ಲೆಕ್ಚರರ್ಸ್ ಜೊತೆ ಡಿಸ್ಕಸ್ ಮಾಡಿ ನಾನು ವಿಡಿಯೋ ಮಾಡೋದು. ಸುಮ್ಮನೆ ಏನೋ ಹುಡುಗಾಟಕ್ಕೆ ನನಗೆ ಗೊತ್ತಿರೋ ನಾಲೆಡ್ಜ್ನ ಡಿಸ್ಕಸ್ ಮಾಡ್ತಿಲ್ಲ. ಈ ಎಫರ್ಟ್ 4 ಜನಕ್ಕೆ ತಲುಪಲಿ. ಖಂಡಿತವಾಗಿ ಬಹಳ ಜನ ಸರ್ ನಿಮ್ ಪ್ರತಿ ವಿಡಿಯೋ ಶೇರ್ ಮಾಡ್ತೀವಿ ಅಂತ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಶೇರ್ ಮಾಡ್ದಿಲ್ದವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಓಕೆ ಸ್ನೇಹಿತರೆ, ನೋಡಿ ಈಗ ಪಟ್ಟಿ 1 ಮತ್ತು 2 ಹೊಂದಿಸಿ ಬರೀರಿ. 100% ನಮ್ಮ ಟೀಚರ್ ಎಕ್ಸಾಮ್ ಅಲ್ಲಿ ಬೌದ್ಧ ಧರ್ಮ ಅಥವಾ ಜೈನ ಧರ್ಮದ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ. ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಬೌದ್ಧ ಧರ್ಮದ ಬಗ್ಗೆ ಇರುತ್ತೆ. ಏನಿರುತ್ತೆ ಗೊತ್ತಿಲ್ಲ, ತುಂಬಾ ಡೆಪ್ತ್ ಆಗಿರ್ಬೋದು. ನೋಡಿ, 1ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು? ರಾಜಗೃಹದಲ್ಲಿ. 2ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು? ವೈಶಾಲಿಯಲ್ಲಿ. 3ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತು? ಪಾಟಲಿಪುತ್ರದಲ್ಲಿ. 4ನೇ ಅಧಿವೇಶನ ಎಲ್ಲಿ ನಡೀತು? ಕುಂಡಲಿವನದಲ್ಲಿ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? A4 ಎಲ್ಲಿದೆ? A4 ಎಲ್ಲಿದೆ? 1ನೇದ್ರಲ್ಲಿ ಇದ್ಯಾ? ಇಲ್ಲ. ಸಿ ಲಿದ್ಯಾ? ಇಲ್ಲ. ಡಿ ಲಿದ್ಯಾ? ಇಲ್ಲ. ಡಿ ಲಿದ್ಯಾ? ಇಲ್ಲ. ನೋಡಿ ಸ್ನೇಹಿತರೆ, ಡಿ ಲಿದ್ಯಾ? ಇಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ನಾನು ಮುಂದಕ್ಕೆ ನೋಡೋದೇ ಇಲ್ಲ. ಈ ತರದ ಪ್ರಶ್ನೆ ಕೇಳ್ಬಿಟ್ರೆ ನಿಮ್ಗೆ ಉತ್ತರ ಬರೆಯಕ್ ಹಬ್ಬ. ಸರಿನೋ ತಪ್ಪೋ ಗುರುತಿಸ್ಬಿಟ್ರೆ ಈಸಿಯಾಗಿ ಬರೆದು ಬಿಡ್ಬೋದು. ಈಗ ಚೆಕ್ ಮಾಡೋಣ, ಕ್ರಾಸ್ ಚೆಕ್ ಮಾಡೋಣ. A4 A3 ಕರೆಕ್ಟ್ ಇದ್ಯಾ? 2ನೇ ಬೌದ್ಧ ಸಮ್ಮೇಳನ ವೈಶಾಲಿ ಕರೆಕ್ಟ್. E2 ನಾನು ಮಾರ್ಕ್ ಹಾಕಿದ್ದೀನಿ ನೋಡ್ರಿ. 3ನೇ ಬೌದ್ಧ ಸಮ್ಮೇಳನ ಪಾಟಲಿಪುತ್ರ ಕರೆಕ್ಟ್. E4 4ನೇ ಬೌದ್ಧ ಸಮ್ಮೇಳನ ಕುಂಡಲಿವನ. ಸರಿ. E1 4ನೇ ಬೌದ್ಧ ಸಮ್ಮೇಳನ ಕುಂಡಲಿವನ. ರೈಟ್. therefore A4 A3 E2 E1 ಸರಿಯಾದಂತ ಉತ್ತರ. ಸ್ನೇಹಿತರೆ, ಇದು ಇನ್ನೂ ಡೆಪ್ತ್ ಆಗಿ ನೋಡ್ಕೊಬೇಕು ನಿಮ್ಗೆ. ನನ್ನ ಸ್ಪರ್ಧಾ ಇತಿಹಾಸ ಪುಸ್ತಕ ಯಾರ್ಯಾರು ತಾಂಡಿದ್ದೀರಾ ಒಂದ್ಸರಿ ಹೋಗಿ ಇಮ್ಮಿಡಿಯೇಟ್ ಈ ಟಾಪಿಕ್ ಅನ್ನ ತೆಗೆದು ನೋಡ್ರಿ. ಹೆಂಗೆ ಬಾಕ್ಸ್ ಮಾಡಿ ಏನೆಲ್ಲಾ ಕೇಳ್ಬೋದು ಒಂದ್ ಬಾಕ್ಸ್ ಅಲ್ಲಿ ಕವರ್ ಮಾಡಿಬಿಟ್ಟಿದೀನಿ. ಏನ್ ಕೇಳ್ತಾನೆ ಸರ್ ಅಂದ್ರೆ, ಇದರ ಅಧ್ಯಕ್ಷ ಯಾರು? ಇದನ್ನ ನಡೆಸ್ಕೊಟ್ಟಂತ ರಾಜ ಯಾರು? ಈ ಅಧಿವೇಶನದಲ್ಲಿ ಮಾಡಿದಂತ ತೀರ್ಮಾನ ಏನು? ಈ ಅಧಿವೇಶನದ ಕಾಲಮಾನ ಏನು? ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಇವೆಲ್ಲವನ್ನ ನೀವು ನೋಡ್ರಿ. ಸೊ ಸ್ನೇಹಿತರೆ, ಈ ರೀತಿ ಪ್ರಶ್ನೆ ಕೇಳ್ತಾರೆ ನೋಡಿ. ಇದೊಂದು ಟೆಕ್ನಿಕ್. ರವೆ ಪಾಕ. ಈ ತರ ಟೆಕ್ನಿಕಲ್ ಎಲ್ಲ ಓದ್ಬೇಡ್ರಿ, ಸುಮ್ನೆ ಹೇಳ್ದೆ. ರಾ ಫಾರ್ ರಾಜಗೃಹ, ವಾ ಫಾರ್ ವೈಶಾಲಿ, ಪಾ ಫಾರ್ ಪಾಟಲಿಪುತ್ರ, ಕಾ ಫಾರ್ ಕುಂಡಲಿವನ. ರವೆ ಪಾಕ ಏನೋ ಅಟ್ಲೀಸ್ಟ್ ವರ್ಕ್ ಆದ್ರೆ ಇದೊಂದು ನೆನ್ಪಿಟ್ಕೊಳ್ರಿ ನಮ್ ಟೀಚರ್ಸ್. ರವೆ ಪಾಕ, ರಾಜಗೃಹ, ವೈಶಾಲಿ, ಪಾಟಲಿಪುತ್ರ, ಕುಂಡಲಿವನ. ಟೀಚರ್ಸ್, ಜಗತ್ತಿನ ಅತ್ಯಂತ ಶ್ರೇಷ್ಠ ಹುದ್ದೆಗೆ ಬರ್ತಾ ಇದ್ದೀರಾ ನೀವು. ಯಾರು ಏನೇ ಹೇಳಿ ಹೊಟ್ಟೆಪಾಡ್ಗೋಸ್ಕರ ಅಂತ ನಾವು ತಿಳ್ಕೊಬೇಡ್ರಿ. ಸಂಬಳ ನಾವು ಪ್ರತಿ ಮಾಡಿದ ಕೆಲಸಕ್ಕೆ ನಾವು ಕೂಲಿಯನ್ನ ನಿರೀಕ್ಷೆ ಮಾಡ್ತೀವಿ, ಮಾಡ್ಬೇಕು. ಆದ್ರೆ ನಾವು ಸ್ಕೂಲ್ಗೆ ಮಕ್ಳ ಹತ್ರಕ್ಕೆ ಎಂಟರ್ ಆಗೋವರೆಗೂ ಕೂಡ ನಾವು ಸ್ಯಾಲ್ರಿ ಅಂತ ಯೋಚನೆ ಮಾಡ್ತೀವಿ. ಮಕ್ಳಿಗೆ ಎಂಟ್ರಿ ಆದ್ಮೇಲೆ ಲಕ್ಷಾಂತರ ಜನರ ಭವಿಷ್ಯ, ಭಾರತದ ಭವಿಷ್ಯ ನಮ್ಮ ಕೈಲಿರುತ್ತೆ. ಖಂಡಿತವಾಗಿ ಜ್ಞಾನ ತುಂಬಾ ಓದಿ, ತುಂಬಾ ಹೆಚ್ಚಿನ ಜ್ಞಾನ ನನಗಿದ್ರೆ ನನ್ನ ವಿದ್ಯಾರ್ಥಿಗಳಿಗೆ ನಾನು ಜಾಸ್ತಿ ಕಲ್ಸ್ಕೊಡ್ಬಹುದು. ಹಾಗಾಗಿ ಜಗತ್ತಿನಲ್ಲಿ ಗುರುವಿಗಿಂತ ಶ್ರೇಷ್ಠ ಸ್ಥಾನ ಯಾವುದೂ ಇಲ್ಲ. ನೀವಿಷ್ಟೊಂದು ಪ್ರೀತಿ ನನ್ನ ಮೇಲೆ ತೋರಿಸ್ತಿದ್ದೀರಲ್ಲ, ನಂಗೆ ಗುರು ಅಂತ ತಾನೆ. ರೈಟ್. ಥ್ಯಾಂಕ್ ಯು. ರವೆ ಪಾಕ ಈ ರೀತಿ ನೋಡಿ. 1ನೇ ಸಮ್ಮೇಳನ ಅದು ಎಲ್ಲಿ ನಡೀತು, ಅಧ್ಯಕ್ಷ ಯಾರು, ಎಷ್ಟರಲ್ಲಿ ನಡೀತು, ತೀರ್ಮಾನ ಏನು, ರಾಜ ಯಾರು, ನಡ್ಸ್ಕೊಟ್ಟಂತದ್ದು ಕಾಲಮಾನ ಏನು, ಎಲ್ಲ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಒಂದ್ಸಲಿ ನೋಡ್ಕೊಳ್ಳಿ ಸ್ನೇಹಿತರೆ ಪುಸ್ತಕದಲ್ಲಿ. ಓಕೆ. ಯಾರೆಲ್ಲ ಪರ್ಚೇಸ್ ಮಾಡಿಲ್ಲ ಅವರು ದಯಮಾಡಿ ತಗೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ನಾನೇನು
ನನ್ನ ಪುಸ್ತಕ ಹೋಗ್ಲಿ ಅನ್ನೋ ಕಾರಣಕ್ಕೆಲ್ಲ ನೀವು ಯಾರ್ದಾರ ತಗೊಳ್ಳಿ, ಇದಕ್ಕಿಂತ ಚೆನ್ನಾಗಿತ್ತು ಅಂದ್ರೆ ನೀವು ಯಾರ್ದಾರ ತಗೊಳ್ರಿ, ಅದ್ರ ಬಗ್ಗೆ ನಂದೇನು ಅಬ್ಜೆಕ್ಷನ್ ಇಲ್ಲ. ನೆಕ್ಸ್ಟ್ ನೋಡಿ, ಈ ತರ ಕವಿಗಳ ಬಗ್ಗೆ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ, 100% ಬರುತ್ತೆ. ಅದು ಯಾವ ಕಾಲದ ಬರುತ್ತೆ ಗೊತ್ತಿಲ್ಲ. ನನ್ನ ಅನುಭವದ ಪ್ರಕಾರ ರಾಷ್ಟ್ರಕೂಟರು ಬರ್ತದೆ, ಇಲ್ಲ ಹೊಯ್ಸಳರು ಬರ್ತಾರೆ, ಇಲ್ಲ ಕಲ್ಯಾಣಿ ಚಾಲುಕ್ಯರು ಬರ್ಬೋದು, ಇಲ್ಲ ಗುಪ್ತರು ಬರ್ಬೋದು. ನನ್ನ ಅನುಭವದಲ್ಲಿ ರಾಷ್ಟ್ರಕೂಟರು, ಹೊಯ್ಸಾಳರು, ಕಲ್ಯಾಣಿ ಚಾಲುಕ್ಯರು, ಗುಪ್ತರು. ಸರ್ ಏನ್ 4 ಚಾಪ್ಟರ್ ಹೇಳ್ಬಿಟ್ರಲ್ಲ ಅಂದ್ರೆ 40 ಚಾಪ್ಟರ್ವೇ. ಅದ್ರಲ್ಲಿ ನನ್ನ ಅನುಭವ ಬಳಸಿ 4 ಚಾಪ್ಟರ್ ಹೇಳಿದೀನಿ. 99% ಈ 4 ಚಾಪ್ಟರ್ ಅಲ್ಲಿ ಕವಿಗಳ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ. 100% ಕ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ, ರಾಷ್ಟ್ರಕೂಟರನ್ನ ಕೊಟ್ಟು ನಾವು ಈ ತರ ಪ್ರಶ್ನೆ ಕೇಳ್ತೀವಿ ಅಂತ ಹೇಳಿ. ಸೊ ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೀವೇ ಹೇಳಿ ನೋಡೋಣ, ಯಾರು ಇಲ್ಲಿ ಸಿಂಪಲ್ ಟೆಕ್ನಿಕ್ ಗೊತ್ತಾಯ್ತಾ ಸರ್? 4 ಜನ ಗೊತ್ತಿಲ್ಲ ಕೆಲವರಿಗೆ, ಹಾಗಾಗಿ ಇಲ್ಲೆಲ್ಲ ತಪ್ಪು ಹುಡ್ಕಕ್ಕಾಗ್ತದ ನೋಡ್ರಿ, ಹುಡುಕ್ಬಹುದು. ಯಾಕೆಂದ್ರೆ ರವಿಕೀರ್ತಿ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಂತವ್ರು ಐಹೊಳೆ ಶಾಸನ ಕೆತ್ತಿಸಿದ್ದಾರೆ, ಐಹೊಳೆ ಶಾಸನ. ಹಾಗಾಗಿ ರವಿಕೀರ್ತಿ ಅಲ್ಲ, ಬಿ ಡಿಲೀಟ್ ಮಾಡ್ರಿ, ಡಿ ಒಳಗೂ ರವಿಕೀರ್ತಿ ಇದಾರೆ, ಡಿಲೀಟ್ ಮಾಡಿ, ಹೋಯ್ತು. ಬಿ ಡಿ ಹೋಯ್ತು. ಹಂಗಾರೆ ಎ ಇರ್ಬೇಕು, ಇಲ್ಲ ಬಿ ಇರ್ಬೇಕು, ಸಿ ಇರ್ಬೇಕು. ಈ ತರ ಉತ್ತರ ಹುಡುಕ್ಬೇಕು ಸ್ನೇಹಿತರೆ. ಟೆಕ್ನಿಕಲ್ ಕೊಡ್ತಾ ಇದೀನಿ ನೋಡ್ರಿ. ಹಾಗಾದ್ರೆ ನೆಕ್ಸ್ಟ್ ಸಿ ಇರ್ಬೇಕು, ಎ ಇರ್ಬೇಕು. ಇದ್ರಾಗ ಯಾವ ತರ ಡಿಸೈಡ್ ಮಾಡೋದು? ವಿಜ್ಜಿಕ ಓದಿದ್ರೆ ಡಿಸೈಡ್ ಮಾಡ್ಬೋದು. ಯಾಕಂದ್ರೆ ವಿಜಯ ಮಹಾದೇವಿ ಅಂತ ಕೌಮುದಿ ಮಹೋತ್ಸವ ಅಂತ ಶ್ರೇಷ್ಠ ಸಂಸ್ಕೃತದ ಕೃತಿಯನ್ನ ಬರೆದಿದ್ದಾಳೆ ಮಹಿಳೆ. ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸೇರಿದ್ದಾರೆ, ಸ್ನೇಹಿತರೆ. ಈಕೆ ಚಂದ್ರಾದಿತ್ಯನ ಹೆಂಡತಿ. ಯಾರ ಹೆಂಡತಿ ಅಂತ ಕೇಳಿದರೆ ಚಂದ್ರಾದಿತ್ಯನ ಹೆಂಡತಿ, ಇಮ್ಮಡಿ ಪುಲಕೇಶಿಯ ಸೊಸೆ ಚಂದ್ರಾದಿತ್ಯನ ರಾಣಿ. ಹಾಗಾಗಿ ಸೀನು ಉತ್ತರ ಅಲ್ಲ. ದೇರ್ಫೋರ್ ರೈಟ್ ಆನ್ಸರ್ ಈಸ್ ತ್ರಿವಿಕ್ರಮ, ಅಲಾಯುಧ, ಜಿನಸೇನ, ಗುಣಭದ್ರ. ರಾಷ್ಟ್ರಕೂಟರ ಕಾಲದಲ್ಲಿ ಇದ್ದಂತ ಪ್ರಮುಖ ಕವಿಗಳು. ಸ್ನೇಹಿತರೆ ಗೊತ್ತು ನಿಮ್ಗೆ, ತ್ರಿವಿಕ್ರಮ ಇದಾರಲ್ಲ, ನಳಚಂಪು ಕೃತಿಯನ್ನ ಬರೆದಿದ್ದಾರೆ. ಶ್ರೇಷ್ಠ ಸಂಸ್ಕೃತದ ಚಂಪು ಕಾವ್ಯ, ನಳಚಂಪು ಶ್ರೇಷ್ಠ ಸಂಸ್ಕೃತದ ಚಂಪು ಕಾವ್ಯ. ಮೂರನೇ ಇಂದ್ರನ ಆಸ್ಥಾನದಲ್ಲಿದ್ರು ತ್ರಿವಿಕ್ರಮ. ಅಲಾಯುಧ ಕವಿರಹಸ್ಯ ಬರೆದಿದ್ದಾರೆ, ಅಲಾಯುಧೊಂದು. ಮೂರನೇ ಕೃಷ್ಣನ ಕಾಲದಲ್ಲಿದ್ರು. ಯಾಕಂದ್ರೆ ನಮ್ಗೆ ನೋಡಿ ಕ್ಲೂ, GPSTR ಕ್ಲೂ, ಕಾಲದಲ್ಲಿ ಜೀವಿಸಿದ ಪ್ರಮುಖ ಕವಿಗಳು ಅಂತ ಕೇಳಿದರೆ, ನಾನ್ ಕನಕದಾಸರು ಕಥೆ ಹೇಳಿದ್ನಲ್ಲ, ಆತರ ಡೀಪ್ ಆಗಿ ಹೋಗ್ಬಿಟ್ಟು ಕವಿ ಯಾವ ರಾಜನ ಆಸ್ಥಾನದಲ್ಲಿದ್ದ, ಮ್ಯಾಚ್ ದಿ ಫಾಲೋಯಿಂಗ್. ನೀವು ಟೀಚರ್ ಅಂತ ಬುದ್ಧಿವಂತರು, ನಾವ್ ಈ ತರ ಮಾಡೆಲ್ ಪೇಪರ್ ಕೊಟ್ಟಿದ್ವಲ್ಲಪ್ಪ, ಅಕ್ಕಪಕ್ಕ ನೀನ್ ನೋಡಿಲ್ಲ ಅಂದ್ರೆ ಮಕ್ಳಿಗೆ ಇನ್ನೇನ್ ಕಲಿಸ್ತೀಯಾ ಅಂತಾರೆ. ಡಿಪಾರ್ಟ್ಮೆಂಟ್ ಹಂಗೆ ಯೋಚನೆ ಮಾಡುತ್ತೆ. ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ ಏನ್ ಯೋಚನೆ ಮಾಡುತ್ತೆ ಅದನ್ನ ನಾವು ಟ್ರ್ಯಾಕ್ ಮಾಡ್ಬೇಕು. ನಾವು ಟೀಚರ್ಸ್ ಇದೀವ್ರಿ. ಸೊ ಓಕೆ ಸ್ನೇಹಿತರೆ, ನೆಕ್ಸ್ಟ್ ಜಿನಸೇನ. ನೋಡಿ, ನೆಕ್ಸ್ಟ್ ಜಿನಸೇನ ಸ್ನೇಹಿತರೆ. ಈ ಜಿನಸೇನ ಹರಿವಂಶ ಆದಿಪುರಾಣ ಕೃತಿಯನ್ನ ಬರೀತಾರೆ. ಅಮೋಘ ವರ್ಷನ ಕಾಲದಲ್ಲಿ ಇರ್ತಾರೆ. ಹರಿವಂಶ ಆದಿಪುರಾಣ ಅಮೋಘ ವರ್ಷನ ಕಾಲದಲ್ಲಿ ಇರ್ತಾರೆ. ನೋಡಿ, ಅವ್ರ ಕೃತಿನೂ ಹೇಳ್ತಾ ಇದ್ದೀನಿ, ಯಾರ ಕಾಲದಲ್ಲಿ ಇದ್ರು ಅಂತಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಗುಣಭದ್ರ. ಈ ಗುಣಭದ್ರ ಏನ್ ಗೊತ್ತಾ? ಮಹಾಪುರಾಣ ಅಥವಾ ಉತ್ತರ ಪುರಾಣ ಅಂತ ಕೃತಿ ಬರೀತಾರೆ. ಉತ್ತರ ಪುರಾಣ ಅಂತ. ಇವರು 2ನೇ ಕೃಷ್ಣನ ಕಾಲದಲ್ಲಿ ಇದ್ರು. ಕಾಲದಲ್ಲಿ ಸ್ನೇಹಿತರೆ, ಈ ಮಹಾಪುರಾಣ ಉತ್ತರ ಪುರಾಣ ಇದೆಯಲ್ಲ, ಜಿನಸೇನನ ಆದಿಪುರಾಣ ಅರ್ಧ ಬರ್ದು ಕಂಪ್ಲೀಟ್ ಆಗಿರ್ತದೆ, ಸತ್ತೋಗ್ಬಿಡ್ತಾರೆ. ಅವರ ಶಿಷ್ಯ ಗುಣಭದ್ರ ಅದನ್ನ ಕಂಪ್ಲೀಟ್ ಮಾಡಿ ಉತ್ತರ ಪುರಾಣ ಅಂತಾರೆ. ಎಷ್ಟೇ ಡೆಪ್ತ್ ಹೋಗ್ಲಿ ಸ್ನೇಹಿತರೆ, ಓದ್ಬೇಕು, ಉತ್ತರ ಬರಿಬೇಕು. ನೋಡಿ, ಈಗ ತ್ರಿವಿಕ್ರಮ 3ನೇ ಇಂದ್ರ, ಅಲಾಯುಧ 3ನೇ ಕೃಷ್ಣ, ಜಿನಸೇನ ಅಮೋಘ ವರ್ಷ, ಗುಣಭದ್ರ 2ನೇ ಕೃಷ್ಣ, ತ್ರಿವಿಕ್ರಮ ನಳಚಂಪು ಸಂಸ್ಕೃತದ ಶ್ರೇಷ್ಠ ಚಂಪು ಕಾವ್ಯ, ಅಲಾಯುಧ ಕವಿರಹಸ್ಯ, ಜಿನಸೇನ ಹರಿವಂಶ ಆದಿಪುರಾಣ, ಗುಣಭದ್ರ ಮಹಾಪುರಾಣ ಅಥವಾ ಉತ್ತರ ಪುರಾಣ, ಆದಿಪುರಾಣದ ಮುಂದುವರೆದ ಭಾಗ, ಜಿನಸೇನನ ಶಿಷ್ಯ ಗುಣಭದ್ರ. ಓಕೆ, ನೆಕ್ಸ್ಟ್ ಸ್ನೇಹಿತರೆ, ಕೆಳಗಿನ ರಾಜರ ಆಳ್ವಿಕೆಯ ಸರಿಯಾದ ಕಾಲಾನುಕ್ರಮಣಿಕೆ ಯಾವುದು ಅಂತ ಕೇಳಿದರೆ ವಿಜಯಪುರದ ಸುಲ್ತಾನರು. ಗ್ಯಾರಂಟಿ ಇದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಏನ್ ಸರ್ ಇದು ಬರುತ್ತೆ ಅಂತ ಹೇಳ್ತಿರಲ್ಲ ಅಂದ್ರೆ 40 ಮಾರ್ಕ್ಸ್ ಇರುತ್ತೆ ಹಿಸ್ಟ್ರಿ, ಕೇಳ್ತಾರೆ. ಹಾಗಾಗಿ ನೋಡಿಲಿ, ಯೂಸೆಫ್ ಆದಿಲ್ ಶಾ, ವಿಜಯಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ. ಬೇಸಿಕಲಿ ಹಿಸ್ಟ್ರಿ ಯಾರಿಗೆ ನೋಡಿ ಸರ್, ಇಷ್ಟು ಬೇಸಿಕ್ ನಂಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಈ ಪ್ರಶ್ನೆಗೆ ನೀವು ಉತ್ತರ ಬರೆಯಕ್ಕೆ ಆಗಲ್ಲ. ಅರ್ಥ ಆಯ್ತಲ್ಲ? ಬಿಟ್ಬಿಡಿ, ಸ್ಕಿಪ್ ಮಾಡಿ ಅಷ್ಟೇನೇನೆ. ಯೂಸೆಫ್ ಆದಿಲ್ ಶಾ. ಈಗ ಇದನ್ನ ಹಿಡ್ಕೊಂಡು ಏನ್ ಮಾಡ್ಬೇಕು? ಎ ಫಸ್ಟ್ ಎಲ್ಲಿದೆ ನೋಡಿ, ಮುಗ್ದೋಯ್ತು, ಇನ್ನೇನು ಹುಡುಕ್ಬೇಡ್ರಿ. ಬಿ ಅಲ್ಲ, ಡಿ ಅಲ್ಲ, ಸಿ ಅಲ್ಲ, ಹೋಯ್ತು. ಸರಿಯಾದಂತ ಉತ್ತರ ಎ ಬಿ ಸಿ ಡಿ ಸರಿಯಾದಂತ ಉತ್ತರ. ದಿಸ್ ಇಸ್ ಟೆಕ್ನಿಕ್. ವಿಜಯಪುರದ ಯೂಸೆಫ್ ಆದಿಲ್ ಶಾಹಿ ಮನೆತನದ ಸ್ಥಾಪಕ. 3ರಲ್ಲಿ ನೋಡೋಣ ಎ ಎಲ್ಲಿದೆ ಅಂತ. ಕನ್ಫ್ಯೂಸ್ ಇಲ್ಲ, ಮುಂದಕ್ಕೆ ನೋಡೋ ಅವಶ್ಯಕತೆನೇ ಇಲ್ಲ. ರಾಜ ಗೊತ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ. ABCD ಸರಿಯಾದಂತ ಉತ್ತರ. ಯೂಸೆಫ್ ಆದಿಲ್ ಶಾ ಆದ್ಮೇಲೆ ಇಸ್ಮಾಯಿಲ್ ಆದಿಲ್ ಶಾ ಬರ್ತಾರೆ, 1ನೇ ಇಬ್ರಾಹಿಂ ಆದಿಲ್ ಶಾ ಬರ್ತಾರೆ, ಆಮೇಲೆ 1ನೇ ಆಲಿ ಆದಿಲ್ ಶಾ ಬರ್ತಾರೆ. 1ನೇ ಆಲಿ ಆದಿಲ್ ಶಾ ತಾಳಿಕೋಟೆ ಕದನದಲ್ಲಿ ಭಾಗವಹಿಸಿದಂತ ರಾಜ ಮತ್ತು ವಿಜಯಪುರಕ್ಕೆ ಕೋಟೆ ನಿರ್ಮಾಣ ಮಾಡಿದಂತ ರಾಜ. ಟೀಚರ್ ಎಕ್ಸಾಮ್ಗೆ 1ನೇ ಆಲಿ ಆದಿಲ್ ಶಾ ವೆರಿ ಇಂಪಾರ್ಟೆಂಟ್.
ಇದ್ರಲ್ಲೇ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ಒಬ್ಬ ರಾಜ ಬರ್ತಾನೆ. ಖಂಡಿತವಾಗಿ ನೋಡ್ಕೊಳ್ರಿ, ಬರೀ ಟೀಚರ್ಸ್ ಅಲ್ಲಪ್ಪ, ಎಲ್ಲರೂ ನೋಡ್ಬೇಕು. ಹಿಸ್ಟ್ರಿ ಕ್ವಶನ್ ಎಲ್ಲರಿಗೂ ಆಗುತ್ತೆ. ನಾನೇನಂದ್ರೆ ಇದು ಟೀಚರ್ ಮಾಡೆಲ್ ಪೇಪರ್ ಆಗಿರೋದ್ರಿಂದ, ಈಗ ಎಕ್ಸಾಮ್ ಇರೋದ್ರಿಂದ ಒತ್ತಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಎರಡನೇ ಇಬ್ರಾಹಿಂ ಆದಿಲ್ ಶಾನ್ ಬಗ್ಗೆ ನೋಡ್ಕೊಂಡ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇವತ್ತು ಡಿಪಾರ್ಟ್ಮೆಂಟ್ ತುಂಬಾ ಡೀಪ್ ಆಗಿ ಯೋಚನೆ ಮಾಡುತ್ತೆ. ಉದಾಹರಣೆ, ಯೂಸಫ್ ಆದಿಲ್ ಶಾ ಯಾವ ಪಂಗಡಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದ ಅಂದ್ರೆ ಶಿಯಾ ಪಂಗಡವನ್ನ ರಾಜ್ಯ ಧರ್ಮವಾಗಿ ಮಾಡಿದ್ದ. ಬಿಕಾಸ್ ಆಫ್ ಶಿಯಾ ಪಂಗಡ ಇಲ್ಲಿವರೆಗೂ ಸುನ್ನಿ ಪಂಗಡ ಇತ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದನೇ ಇಬ್ರಾಹಿಂ ಆದಿಲ್ ಶಾ ಇದೇನಲ್ಲ, ಸ್ಥಳೀಯ ಭಾಷೆಯನ್ನ ಆಡಳಿತ ಭಾಷೆ ಮಾಡ್ಕೊಂಡ. ಮರಾಠಿ ಉರ್ದು ಕನ್ನಡವನ್ನ ಸ್ಥಳೀಯ ಭಾಷೆಗಳನ್ನ ಆಡಳಿತ ಭಾಷೆ ಮಾಡ್ಕೊಂಡ. ಈ ತರ ಒಂದೊಂದು ಪಾಯಿಂಟ್ ನ ಡೆಪ್ತ್ ಆಗಿ ಹೋಗಿ ಕೇಳುವ ಸಾಧ್ಯತೆಗಳಿರ್ತದೆ. ಓಕೆ, ನೆಕ್ಸ್ಟ್ ಸ್ನೇಹಿತರೆ, ಈಗ ಪಟ್ಟಿ ಮತ್ತು 1, 2 ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಈಗ ಕರಜ್ ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ, ಅದು ಕರಜ್ ಅನ್ನೋದು. ನೆಕ್ಸ್ಟ್ ಈಗ ನೋಡಿ, ಜೆಸಿಯಾ ಹಿಂದೂಗಳ ಮೇಲಿನ ತಲೆಕಂದಾಯ. ಇದಂತೂ ನಿಮ್ಗೆ ಗೊತ್ತಿರ್ತದೆ, ಜೆಸಿಯಾ ಅಥವಾ ಜಜಿಯಾ ಅಂತೀವಿ. E2 ಎಲ್ಲಿದೆ ನೋಡ್ರಿ, E2 ಎಲ್ಲಿದೆ? E2 ಅಂದ್ರೆ ಕೊನೆ 2 ಬರಬೇಕು. ಇಲ್ಲಿದೆ, ಸರಿ, ಕೊನೆದು ಇಲ್ಲಿದೆ ನೋಡ್ರಿ, ಕೊನೆಯದು ಬಿ ಸರಿಯಾದಂತ ಉತ್ತರ. ಯಾಕೆಂದ್ರೆ ಎ ಒಳಗಡೆ ಇಲ್ಲ, ಆಪ್ಷನ್ ಎ ಒಳಗಡೆ ಇಲ್ಲ, ಸಿ ಒಳಗಡೆ 2 ಇಲ್ಲ, ಡಿ ಒಳಗಡೆ 2 ಇಲ್ಲ, ಹೌದಲ್ವಾ? ನೋಡಿ, ಬಿ ಒಳಗಡೆ 2 ಇದೆ, E2 ಇದೆ, E2 ಇದೆ, ಸಾರಿ E2 ಹೇಳ್ಬೇಕಾದ್ರೆ ಒಂದೊಂಚೂರು ಉದ್ವೇಗದಲ್ಲಿ ಹೇಳ್ಬಿಡ್ತೀನಿ. E2 ಇದೆ. E2 ಯಾವುದು? ಜೆಸಿಯಾ ಅಂದ್ರೆ ಹಿಂದೂಗಳ ಮೇಲಿನ ತಲೆಕಂದಾಯ. ಹಾಗಾದ್ರೆ A4 ಕರಜ್ ಅಂದ್ರೆ ಮುಸ್ಲಿಮರ ಮೇಲಿನ, ಸಾರಿ A4 ಅಂದ್ರೆ A4 ಮುಸ್ಲಿಮೇತರರ ಮೇಲಿನ ಭೂ ತೆರಿಗೆ. A4 ಮುಸ್ಲಿಮೇತರರ ಮೇಲಿನ ಭೂ ತೆರಿಗೆ. ನೆಕ್ಸ್ಟ್ A1 ಉಶ್ ಅಂದ್ರೆ ಮುಸ್ಲಿಮರ ಮೇಲಿನ ಭೂ ತೆರಿಗೆ. A1, ಸಾರಿ, ಇಲ್ಲಿ ಹೇಳ್ಬೇಕಾದ್ರೆ ಒಂಚೂರು DTP ಮಿಸ್ಟೇಕ್ ಆಗಿರೋದ್ರಿಂದ ಕನ್ಫ್ಯೂಸ್ ಆಯ್ತು. ನೆಕ್ಸ್ಟ್ E3 ಅಂದ್ರೆ ಜಕಾತ್. E3 ಅಂದ್ರೆ ಮುಸ್ಲಿಮರ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ. E3 ಮುಸ್ಲಿಂ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ. ನೋಡಿ, ಸರಿಯಾದಂತ ಉತ್ತರ A4, A1, E3, E2. ಅರ್ಥ ಆಯ್ತಪ್ಪ? ಅರ್ಥ ಆಯ್ತಾ? ಇದು ನೋಡ್ಕೊಳ್ಳಿ, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ಕರಜ್ ಮುಸ್ಲಿಮೇತರರ ಮೇಲಿನ ಭೂ ತೆರಿಗೆ. ಉಶ್ ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ. ಜಕಾತ್ ಮುಸ್ಲಿಂ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ. ಜೆಸಿಯಾ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ. ನೋಟ್ ಮಾಡ್ಕೊಳ್ರಿ. ಓಕೆನಾ? ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ ಬರೀರಿ. ನೋಡಿ, ಈ ತರ ಡೆಪ್ತ್ ಆಗಿ ಕೇಳ್ತಾರೆ. ಅಲ್ಬೆರೋನಿ ಕಿತಾಬುಲ್ ಹಿಂದೂ ಸರಿನಾ? ಹೌದು, 100% ಸರಿ. ಅಲ್ಬೆರೋನಿ ಒಬ್ಬ ಮಹಾನ್ ದೊಡ್ಡ ಕವಿ. ಸಂಸ್ಕೃತವನ್ನ ಅಧ್ಯಯನ ಮಾಡಿದ ಮೊದಲ ಕವಿ. ಸಂಸ್ಕೃತವನ್ನ ಅಧ್ಯಯನ ಮಾಡಿದ ಮೊದಲ ಕವಿ. ಯಾಕಂದ್ರೆ ಮೊಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದಂತ ವಿದ್ವಾಂಸ. ಮೊಹಮ್ಮದ್ ಗಜ್ನಿಯೊಂದಿಗೆ ಇಂಡಾಲಜಿಯ ಪಿತಾಮಹ ಅಂತೀವಿ. ಕಿತಾಬುಲ್ ಹಿಂದೂ ಮತ್ತು ಕಾನೂನ್ ಇ ಮಸೂದ್ ಅಂತ ಕೃತಿಯನ್ನ ಬರೀತಾನೆ. ಸೊ ಹಾಗಾಗಿ ಇಲ್ಲಿ ಏನ್ ಕೇಳಿದರೆ, ಸರಿಯಾದ ಆಯ್ಕೆಯನ್ನ ಆರಿಸಿ ಬರೀರಿ ಅಂತ ಕೇಳ್ತಾರೆ. ಅಲ್ಬೆರೋನಿ ಕಿತಾಬುಲ್ ಹಿಂದೂ. ಹಸನ್ ನಿಜಾಮಿ ತಾಜುಲ್ ಮಾಸಿರ್ ಸರಿಯಾದಂತ ಉತ್ತರ. ಕುತುಬ್ದೀನ್ ಐಬಕ್ಕನ ಕಾಲದಲ್ಲಿ ಇದು ಕೃತಿ ರಚನೆ ಆಗುತ್ತೆ. 2 ತರೈನ್ ಕದನ ಮತ್ತು ಕುತುಬ್ದೀನ್ ಐಬಕ್ಕನ ಬಾಲ್ಯ ಜೀವನವನ್ನ ವಿವರಿಸಿದೆ. ಓಕೆ, ಈ ತರ ಡೆಪ್ತ್ ನಾಲೆಡ್ಜ್ ಇರಬೇಕು ತಲೆಯಲ್ಲಿ. ಮಿನಾಜು ಸಿರಾಜ್ ತಬಕತ್ ಇ ನಾಸಿರಿ, ಇದು ಸರಿಯಾಗಿದೆ. ಇಲ್ತಮಷನ ಆಳ್ವಿಕೆಯ ಕಾಲದಲ್ಲಿದ್ದ ಈತ ರಜಿಯಾ ಸುಲ್ತಾನಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದನೆ. ಮಿನಾಜು ಸಿರಾಜ್ ತಬಕತ್ ಇ ನಾಸಿರಿ. ABC 3 ಸರಿಯಾಗಿದೆ. ಅಮೀರ್ ಖುಸ್ರು ತಾರಿಕ್ ಇ ಫಿರೋಜ್ ಶಾಹಿ, ಇದು ತಪ್ಪು. ತಾರಿಕ್ ಇ ಫಿರೋಜ್ ಶಾಹಿ ಬರೆದಿರೋದು ಜಿಯಾವುದುದ್ದೀನ್ ಬರಣಿ. ತಾರಿಕ್ ಇ ಫಿರೋಜ್ ಶಾಹಿ ಬರೆದಿರೋದು ಫಿರೋಜ್ ಶಾ ತೊಗಲಕನ ಆಳ್ವಿಕೆಯ ಕಾಲದಲ್ಲಿ ಜಿಯಾವುದ್ದೀನ್ ಬರಣಿ. ಅಮೀರ್ ಖುಸ್ರು ಅಲ್ಲ, ಅಮೀರ್ ಖುಸ್ರು ಕೃತಿನೇ ಅಲ್ಲ. ಅಮೀರ್ ಖುಸ್ರು ಎಕ್ಸಾಮಿಗೆ ಬರೋಂತ ಮೆಟೀರಿಯಲ್ 100% ಸೆಪರೇಟ್ ವಿಡಿಯೋ ಮಾಡೋಣ. ಅಮೀರ್ ಖುಸ್ರು ಬಗ್ಗೆ ಓದ್ಕೊಳ್ರಿ, ಬುಕ್ ಅಲ್ಲಿ ಇದೆ, ಡಿಟೈಲ್ ಆಗಿದೆ. ಸ್ನೇಹಿತರೆ, ಇಲ್ಲಿ ಕೆಳಗಡೆ ಆಪ್ಷನ್ಸ್ ಗಳು ಮಿಸ್ ಆಗಿದೆ. ಟೈಪಿಂಗ್ ಅಲ್ಲಿ ಜಾಗ ಸಾಲದೆ ಬಿಟ್ಟಿರಂಗ್ ಕಾಣ್ತಾರೆ, ನಾನು ಅಬ್ಸರ್ವ್ ಮಾಡ್ಲಿಲ್ಲ. ಇಲ್ಲಿ ಸರಿಯಾದ ಆಯ್ಕೆ ಅಂತ ಕೇಳಿರೋದ್ರಿಂದ ABC ಸರಿಯಾಗಿದೆ ಸ್ನೇಹಿತರೆ. ABC ಸರಿಯಾಗಿದೆ, ಡಿ ತಪ್ಪಾಗಿದೆ. ಓಕೆ ಸ್ನೇಹಿತರೆ, ನೋಡಿ, ಕೆಳಗಿನ ರಾಜರ ಆಳ್ವಿಕೆಯ ಸರಿಯಾದ ಕಾಲಕ್ರಮಿಕೆಯನ್ನ ಬರೀರಿ ಅಂತ ಕೇಳಿದರೆ. ಸೊ ನಿಮ್ಗೆ ಗೊತ್ತಿಲ್ಲ ನೋಡ್ರೆ, 2ನೇ ದೇವರಾಯ, ಬುಕ್ಕರಾಯ ತುಳು ಸಂಗಮ ಸಂತತಿಯ ದೊರೆಗಳು. ತುಳುವ ನರಸನಾಯಕ ಕೃಷ್ಣದೇವರಾಯ ತುಳುವ ಸಂತತಿಯ ದೊರೆಗಳು. ಇದು ಗೊತ್ತಿರ್ಬೇಕು ನಿಮ್ಗೆ, ಯಾವ್ಯಾವ ರಾಜರು ಅನ್ನೋದು. ವಿಜಯನಗರದ ಬಗ್ಗೆ 100% ಪ್ರಶ್ನೆ ಬರುತ್ತೆ ಅಂತ ಹೇಳಿದೀನಿ, ಈಗಾಗಲೇ ವಿಡಿಯೋ ಮಾಡಿದೀನಿ, ಹೋಗಿ ನೋಡಿ. ಫಸ್ಟ್ ಬರೋದು ಬುಕ್ಕರಾಯ, ಹರಿಹರನಿಗೆ ಬೆನ್ನೆಲುಬಾಗಿ ನಿಂತು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದನು. ಬಿ ಕರೆಕ್ಟ್. ಮೊದಲನೇದು ಕಾಲಾನುಕ್ರಮಣಿಕೆ ಅಂತ ಕೇಳಿದಾಗ ಬಿ ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ.
ಎಲ್ಲಿಲ್ಲ ಹೋಯ್ತು ಇದು ತಪ್ಪು, ಬಿಲಿಲ್ಲ ಹೋಯ್ತು ಇದು ತಪ್ಪು. ಈಗ ನಮ್ಗೆ ಉತ್ತರ ಸಿ ಆಗ್ಬೇಕು ಇಲ್ಲ ಡಿ ಆಗ್ಬೇಕು. ಸೊ ಬಿ ಕರೆಕ್ಟ್ ಆಗಿದೆ. ಅದಾದ್ಮೇಲೆ ಎರಡನೇ ದೇವರಾಯ ಸಂಗಮ ದೊರೆ ಸಿ ಕರೆಕ್ಟ್, ಡಿನೂ ಕರೆಕ್ಟ್, ಯಾಕಂದ್ರೆ ಬಿ ಸಿ ಇದೆ. ಹಾಗಾದ್ರೆ ಈಗಲೂ ಡಿಸೈಡ್ ಮಾಡಕ್ಕಾಗಲಿಲ್ಲ. ಬಿ ಸಿ, ಬಿ ಆದ್ಮೇಲೆ ಸಿ ಬರ್ಬೇಕು, ಬಿ ಆದ್ಮೇಲೆ ಸಿ ಬರ್ಬೇಕು. ನೆಕ್ಸ್ಟ್ ಈಗ ತುಳುವ ನರಸನಾಯಕ, ಆ ನರಸನಾಯಕನ ಮಗ ಕೃಷ್ಣದೇವರಾಯ. ತುಳುವ ಸಂತತಿಗೆ ನರಸನಾಯಕ ಸೇರಿದ್ರಿಂದ ಆ ಮನೆತನವನ್ನ ತುಳುವ ಸಂತತಿ ಅಂತೀವಿ. ಅಂದ್ರೆ ನರಸನಾಯಕ ಆದ್ಮೇಲೆ ಕೃಷ್ಣದೇವರಾಯ ಬರೋದು, ಬಿಕಾಸ್ ನರಸನಾಯಕನ ಮಗ ಕೃಷ್ಣದೇವರಾಯ. ಹಾಗಾಗಿ ಎ ಸರಿ ಹೋಯ್ತಂಗಾರೆ, ಸಿ ಹೋಯ್ತು. ಸರಿಯಾದಂತ ಉತ್ತರ ಬಿ ಸಿ ಎ ಡಿ ಕಾಲಾನುಕ್ರಮ. ಇದು ಸರಿಯಾದಂತ ಉತ್ತರ ಬಿ ಸಿ ಎ ಡಿ. ಈ ತರ ನಾಲೆಡ್ಜ್ ಇದ್ರೆ ಮಾತ್ರ ಬರೀಬಹುದು ಸ್ನೇಹಿತರೆ. ಪಟ್ಟಿ 1, 2 ಹೊಂದಿಸಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತದೆ. ನಿಮಗ್ ಗೊತ್ತು, ಇಡೀ ಪಟ್ಟಿಲಿ ಯಾವ್ದು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇಷ್ಟು ಗೊತ್ತಿಲ್ಲ ಅಂದ್ರೆ ಕರ್ನಾಟಕದ ಹುಟ್ಟಿರೋದೇ ವೇಸ್ಟ್. ಕರ್ನಾಟಕ ಬಿಟ್ಟು ಹೊಲ್ಟು ಬಿಡಿ. ಏನ್ರಿ ಸರ ಇಷ್ಟು ಆಕ್ರೋಶದಾಗ ಹೇಳ್ತೀರಾ ಅಂದ್ರೆ ಒಂದೊಂದ್ಸಲ ನೋವಾಗುತ್ತೆ. ನಮ್ಮ ಪ್ರದೇಶದ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ ಅಂದ್ರೆ. ನೋಡಿ, ಶೃಂಗೇರಿ ಶಾರದಾ ಪೀಠ E1 ಎಲ್ಲಿದೆ ನೋಡಿ. ಎ ರಾಂಗ್, ಬಿ ರಾಂಗ್, ಯಾಕಂದ್ರೆ ಸೀಲ್ ಇದೆ, ಡೀಲ್ ಇದೆ, ಸೀಲ್ ಇದೆ, ಡೀಲ್ ಇದೆ. ಅರ್ಥ ಆಯ್ತಾ? ದ್ವಾರಕ ಕಾಳಿಕಾಪೀಠ, ದ್ವಾರಕ 100% ಕಾಳಿಕಾಪೀಠ. A3 ಎಲ್ಲಿದೆ ನೋಡ್ರಿ. A3 ನೋಡಿ, ಇದೆ ಸಿ ಸರಿಯಾದಂತ ಉತ್ತರ, ಡಿ ತಪ್ಪು, ಸಿ ಸರಿಯಾದಂತ. ಅಂದ್ರೆ ನಿಮ್ಗೆ ಗೊತ್ತಿರೋನ ಮ್ಯಾಚ್ ಮಾಡ್ಕೊಬಿಡಿ ಸಾಕು, ನಾನು ಹೇಳೋದು ಉತ್ತರ ಸಿಕ್ಕಿ ಬಿಡ್ತದೆ. ಇನ್ನ E4 ಈ ಯಾವುದು? ಪುರಿ ಗೋವರ್ಧನ ಪೀಠ. E1 ಸರಿ, ಹಂಗಾರೆ ಇನ್ನು ಉಳಿದಿದ್ದು ಯಾವುದು? ಬದರಿ ಜ್ಯೋತಿರ್ಮಠ. ಶಂಕರಾಚಾರ್ಯರು ಸ್ಥಾಪಿಸಿದ 4 ಮಠಗಳಿವೆ. ಶಂಕರಾಚಾರ್ಯರು ಸ್ಥಾಪಿಸಿದ 4 ದಿಕ್ಕುಗಳಿಗೆ ಸ್ಥಾಪಿಸಿದ 4 ಮಠಗಳು. A2, A3, E4, E1. ಅರ್ಥ ಆಯ್ತಾ? ಬದರಿ ಜ್ಯೋತಿರ್ಮಠ, ದ್ವಾರಿಕಾ ಕಾಳಿಕಾ ಮಠ, ಪುರಿ ಗೋವರ್ಧನ ಪೀಠ, ಶೃಂಗೇರಿ ಶಾರದಾ ಪೀಠ. ಹಾಗಾದ್ರೆ ಶಂಕರಾಚಾರ್ಯರು ಸ್ಥಾಪಿಸಿದ 5ನೇ ಮಠವನ್ನ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ. ಯಾರು ಕಮೆಂಟ್ ಮಾಡಿದಿರೋ ಅವರು ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತ. ಶಂಕರಾಚಾರ್ಯರು ಸ್ಥಾಪಿಸಿದ 5ನೇ ಮಠ ಮತ್ತು ಈ ವಿಡಿಯೋವನ್ನ ನೋಡಿ ನಿಮ್ಮ ಸ್ನೇಹಿತರಿಗೂ ಹೇಳ್ರಿ, ಶೇರ್ ಮಾಡಿ. ದಯಮಾಡಿ ಇದೊಂದು ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀನಿ, ಬೈಕೊಂಡ್ರು ಪರವಾಗಿಲ್ಲ, ಶೇರ್ ಮಾಡಿ, ಹೆಚ್ಚು ಜನಕ್ಕೆ ತಲುಪಲಿ ಅಂತ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಬರೆಯಿರಿ. ಕೆಳಗಿನ ಹೇಳಿಕೆಗಳು. ಗಹಡವಾಡ ಮನೆತನದ ಸ್ಥಾಪಕ ಚಂದ್ರದೇವ. ಇದು ರಜಪೂತರಿಗೆ ಸಂಬಂಧಪಟ್ಟಂತ ಚಾಪ್ಟರ್. 1 ಪ್ರಶ್ನೆ ಟೀಚರ್ ಎಕ್ಸಾಮ್ ಅಲ್ಲಿ ಬಂದೇ ಬರುತ್ತೆ. ಗಹಲ್ವಾಡ ಮನೆತನದ ಸ್ಥಾಪಕ ಚಂದ್ರದೇವ. ಉಪೇಂದ್ರ ಕೃಷ್ಣರಾಜ ಪಾರಾಮರ ಮನೆತನದ ಸ್ಥಾಪಕ. ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಮೊದಲನೆಯ ಮೂಲ ರಾಜ ಸೋಳಂಕಿ ಮನೆತನದ ಸ್ಥಾಪಕ. ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಸೊ ಹಾಗಾಗಿ ಚಂದೇಲ ಮನೆತನ ಸ್ಥಾಪಕ ಭೋಜ. ರಾಂಗ್, ಇದು ತಪ್ಪಾಗಿದೆ ಸ್ನೇಹಿತರೆ, ಇದು ತಪ್ಪಾಗಿದೆ. ದೇರ್ಫೋರ್ ಎ ಬಿ ಸಿ ಸರಿಯಾಗಿದೆ. ನೋಡಿ, ಎ ಬಿ ಸಿ ಸರಿಯಾಗಿದೆ. ಡಿ ರಾಂಗ್ ಇರೋದ್ರಿಂದ ಎ ಬಿ ಸಿ ಸರಿಯಾಗಿದೆ. ಸ್ನೇಹಿತರೆ, ಇಷ್ಟು ಸುಮಾರು ಒಂದು 10-12 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಬೇಕಾದ್ರೆ ಸುಮಾರು 3/4 ಗಂಟೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಟೈಮ್ ನೋಡಿಲ್ಲ, ಹಾಗಾಗಿ ಇನ್ನೂ ಒಂದು 12-13 ಪ್ರಶ್ನೆಗಳಿವೆ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. GPSTR ನ ಮುಂದಿನ ವಿಡಿಯೋದಲ್ಲಿ ಪಾರ್ಟ್ 2 ತಗೊಂಬರ್ತೀನಿ. ಸ್ನೇಹಿತರೆ, ಪಾರ್ಟ್ 2 ಏನ್ ಅನ್ನಿಸ್ತು ಕಮೆಂಟ್ ಮಾಡ್ರಿ. ಮತ್ತು ಏನಾದ್ರು ಪಾರ್ಟ್ 2 ಸುಧಾರಣೆ ಇದ್ರೆ ದಯಮಾಡಿ ಹೇಳಿ, ಪಾರ್ಟ್ 2 ಮಾಡ್ಬೇಕಾದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಂಡ್ ಬರ್ತೀನಿ. ಸುಧಾರಣೆ ಇದ್ರೂ ಕಮೆಂಟ್ ಮಾಡಿ, ಇಂತ್ಲಾ ಸರಿ ಇದು ಸುಧಾರಣೆ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡಿ ಅಂತ. ಇಲ್ಲ ಏನ್ ಅನ್ನಿಸ್ತು, ನಿಮ್ಗೆ ಖುಷಿ ಆಯ್ತಾ ಕಮೆಂಟ್ ಮಾಡಿ. ಇದುವರೆಗೂ ವಿಡಿಯೋವನ್ನು ಅಬ್ಸರ್ವ್ ಮಾಡಿದ್ಕೆ ನಾನು ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ.